ಲೋಕನ ಅಲ್ಲೋಲ ಕಲ್ಲೋಲ ಮಾಡಿದ ಈ ಮನುಷ್ಯರು ಇಲ್ಲಿಗೆ ಬಂದಿದ್ದಾರೆ. ಸೊ ಯೇಸು ಸ್ವಾಮಿ ಜೊತೆ ಇದ್ದವರೆಲ್ಲ ಲೋಕನ ಏನು ಮಾಡಿದ್ರಂತೆ? ಅಲ್ಲೋಲ ಕಲ್ಲೋಲ ಮಾಡಿದ್ರೆ ಹೊರತು ಲೋಕಕ್ಕೆ ಭಯ ಪಟ್ಕೊಂಡು ಓಡೋಗಿಲ್ಲ. ನೀನು ಹೋಗಿದ್ದ ಕಡೆ ಎಲ್ಲ ಸೈತಾನನಿಗೆ ಕಾಟ. ಆಮೇಲೆ ನೀನೆಲ್ಲೆಲ್ಲ ಹೋಗ್ತೇವೆ ಸೈತಾನನಿಗೆ ಕಾಟ. ಅವನಿಗೆ ಹೇಳ್ಬಿಡು, ಇದೇ ಲಾಸ್ಟ್ ನಿನಗೆ ಟಾಟಾ. ಲೋಕದಲ್ಲಿ 2 ಪ್ರಾಬ್ಲಮ್ ಇದೆ. ಒಬ್ಬರಿಗೆ ಏನು ಗೊತ್ತಾ, ಯಾರೂ ಅವ್ರನ್ನ ಕೇರೆ ಮಾಡಲ್ಲ ಅನ್ನೋ ಪ್ರಾಬ್ಲಮ್. ಇನ್ನೊಬ್ರಿಗೆ ಏನು ಗೊತ್ತಾ ಪ್ರಾಬ್ಲಮ್ಮು, ತುಂಬ ಮೇಲೆ ಹಚ್ಚಿ ಕೆಳಗೆ ಬೀಳಿಸ್ಬಿಟ್ರು, ಅದೇ ಪ್ರಾಬ್ಲಮ್. ನೀವೊಂದು ಕಾರ್ ತೊಗೊಂಬಿಟ್ರೆ ಎಲ್ಲರೂ ಏನು ಹೇಳ್ತಾ ಗೊತ್ತಾ, ಕಂಗ್ರ್ಯಾಚುಲೇಷನ್ಸ್ ಅಂದರೆ ಒಳಗಡೆ ಏನೈತೆ, ನನಗೆ ಮಾತ್ರ ಯಾಕೆ ಬಂದಿಲ್ಲ, ಇವನಿಗೆ ಏನು ಬಂದಿದೆ? ಒಳಗಡೆ ಕಂಗ್ರ್ಯಾಚುಲೇಷನ್ ಬಾಯಲ್ಲಿ ಬರ್ತೈತೆ, ಒಳಗಡೆ ಹೆಂಗೆ ಬರ್ತಿದೆ, ಇವನು ಮಾತ್ರ ಹೆಂಗೆ ಬಂತು? ಮನೆ ಕಟ್ಟಿದ್ರ, ಇವನಿಗೆಲ್ಲ ಬಂತು, ನಮಗೆ ಬಂದಿಲ್ಲ. ಸ್ವಲ್ಪ ಚೆನ್ನಾಗಾಗ್ಬಿಟ್ರೆ ಯಾರು ತಲೆ ಮೇಲೆ ಕೈ ಇಟ್ಟರು ನೋಡಿ. ಜನ ಹೆಂಗೆ ಬೇಕಾದರೂ ಮಾತಾಡ್ತಾನೆ ಇರ್ತಾರೆ. ನೀವು ಜನರಿಗಾಗಿ ಬಾಳಿದ್ರೆ ಈ ಲೋಕದಲ್ಲಿ ಬಾಳೋಕ್ಕೆ ಆಗಲ್ಲ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೇಲೆ ನೋಡಿ, ಒಂದು ವಾಕ್ಯ ಈ ರೀತಿ ಹೇಳುತ್ತೆ. ಕೀರ್ತನೆಗಳು ಬರೆದ ಪುಸ್ತಕ 103ನೇ ಕೀರ್ತನೆ, Psalms 103 verse 5. ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ, ಎಲ್ಲರೂ ಹೇಳಿ, ಅಂದರೆ ಇತ್ತು, ಇವಾಗ ಹೊರಟೈತು. ಅದೇನು ತಿರುಗಿ ಅಂದರೆ ಏನು ಗೊತ್ತಾ, ಹೊಸ್ದಾಗಿ ಬರ್ಸಲ್ಲ. ನಿನಗೆ ಯಾವ್ದು ಫಸ್ಟ್ ಇತ್ತೋ ಅದನ್ನು ಮತ್ತೆ ದೇವರು ಇನ್ನೊಂದು ಸತಿ ಕೊಡ್ತಾರಂತೆ. ನೀನು ಸ್ಕೂಲಲ್ಲಿ ಕೆಲವ್ರು ಹೇಳ್ತಾರೆ ನೋಡಿ, ಅವಾಗೆಲ್ಲ ಒಳ್ಳೆ ಬಲ ಇತ್ತು ಫಸ್ಟರ್, ಅವಾಗೆಲ್ಲ ಒಳ್ಳೆ ಓಡಾಡ್ತಾ ಇದ್ದೆ, ಅವಾಗೆಲ್ಲ ಚೆನ್ನಾಗಿ ಆರೋಗ್ಯ ಇತ್ತು, ಇವಾಗಿಲ್ಲ ಅಂತ. ದೇವ್ರು ಹೇಳ್ತಾರೆ ಮತ್ತೆ. ಎಲ್ಲರೂ ಹೇಳಿ ಆಮೇಲೆ 8th ಸ್ಟ್ಯಾಂಡರ್ಡಲ್ಲಿ 9th ಸ್ಟ್ಯಾಂಡರ್ಡಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ಏನು ಬಲ ಇತ್ತು, ಏನು ರನ್ನಿಂಗ್ ರೇಸ್ ಮಾಡ್ತಾಯಿದ್ರು, ಅದೇ ಬಲನ ಮತ್ತೆ ದೇವರು ತಿರುಗಿ. ಗಾಡ್ ಹೂ ರಿಸ್ಟೋರ್ಸ್ ಎವ್ರಿಥಿಂಗ್. ರಿಸ್ಟೋರ್ಸ್ ಅಂದರೆ ನೀನು ಯಾವುದೆಲ್ಲ ಕಳ್ಕೊಂಡೆ ನಿನ್ನ ಜೀವನದಲ್ಲಿ, ಅದು ಒಂದು ವೇಳೆ ಬಲ ಆಗಿರ್ಬೋದು, ಅದು ಒಂದು ವೇಳೆ ಆರೋಗ್ಯವಾಗಿರ್ಬೋದು, ಒಂದು ವೇಳೆ ಸಂತೋಷ ಆಗಿರ್ಬೋದು, ಒಂದು ವೇಳೆ ಸಮಾಧಾನ ಆಗಿರ್ಬೋದು. ನೀವು ಕೆಲವ್ರು ಹೇಳಿರ್ಬೋದು, ಕೆಲವು ಈ ರೀತಿ ಹೇಳ್ತಾರೆ ನೋಡಿ, ನಮ್ಮ ತಂದೆ ಮನೇಲಿದ್ದಾಗ ಚೆನ್ನಾಗಿದೆ ಫಸ್ಟ್, ನಾನು ನಮ್ಮ ಅಮ್ಮನ ಮನೇಲಿದ್ದಾಗ ಚೆನ್ನಾಗಿದೆ, ಗಂಡನ ಮನೆಗೆ ಬಂದಮೇಲೆ ಹಿಂಗಾಗೋಯ್ತು. ಅವಾಗೆಲ್ಲ ಒಳ್ಳೆ ಆರೋಗ್ಯ ಇತ್ತು, ಅವಾಗೆಲ್ಲ ಒಳ್ಳೆ ಸಂತೋಷ ಇತ್ತು, ಅವಾಗೆಲ್ಲ ಒಳ್ಳೆ ಸಮಾಧಾನ ಇತ್ತು, ಈಗೆಲ್ಲ ಅದೆಲ್ಲ ಇಲ್ಲ ಪಾಸ್ಟರ್ ಮತ್ತೆ. ಎಲ್ಲರೂ ಹೇಳಿ ಮೇನ್. ಆಗ ನಾನು ಇನ್ನೊಂದು ಹೇಳ್ತೀನಿ ನೋಡಿ, ಆವಾಗ ನೀವು ನೋಡೋದಕ್ಕೆ ಸೂಪರಾಗಿರೋದಕ್ಕಿಂತ ಇನ್ನು ಮೇಲೆ ನೋಡೋದಕ್ಕೆ ಇನ್ನೂ ಸೂಪರಾಗಿರ್ತೀರ. ಯಾವಾಗಲೂ ವಾಕ್ಯನ ನೀವು ಸುಮ್ಮನೆ ಏನೋ ಒಂದು ವಾಕ್ಯ ಥರ ತೊಗೊಂಡ್ರೆ ಅದು ನಿಮ್ಗೆ ಬೇರೆ ವಾಕ್ಯವಾಗಿರುತ್ತೆ. ಯಾವುದನ್ನು ನೀವು ರಿಸೀವ್ ಮಾಡಿ ಆಮೇನ್ ಐ ರಿಸೀವ್ ಇಟ್ ಇನ್ ಜೀಸಸ್ ನೇಮ್, ಇದು ನನಗೆ ಪಾಸ್ಟರ್ ಮಾತಾಡಿದ್ದು ಅಂತ ಹೇಳಿದರೆ ಅದು ಖಂಡಿತವಾಗಲೂ ನಿಮಗೆ ಅಳವಡಿಸುತ್ತೆ. ನೋಡಿ, ಕ್ರಿಶ್ಚಿಯಾನಿಟಿಯಲ್ಲಿ 2 ಗ್ರೂಪ್ ಇದೆ. 2 ಗ್ರೂಪ್ ಅಂದರೆ ಏನು ಗೊತ್ತಾ, ಒಂದು ಹೈಯರ್ ಲೆವೆಲು, ಒಂದು ಲೋವರ್ ಲೆವೆಲು. ಈ ಹೈಯರ್ ಲೆವೆಲ್ಗೂ ಲೋವರ್ ಲೆವೆಲ್ಗೂ ಏನು ಗೊತ್ತಾ ಡಿಫ್ರೆನ್ಸು? ಫಸ್ಟ್ ಈ ಲೋವರ್ ಲೆವೆಲ್ ಹೇಳ್ತೀನಿ. ಲೋವರ್ ಲೆವೆಲ್ ಏನಂದರೆ, ಈ ಚರ್ಚ್ಗೆ ಹೋದರೆ ದೇವರು ಆಶೀರ್ವದಿಸ್ತಾರಂತೆ, ಇಲ್ಲೂ ಹೋದರೆ ಬೇಗ ಮನೆ ತೊಗೊಬೋದಂತೆ, ಇಲ್ಲೂ ಹೋದರೆ ಬೇಗ ಗಾಡಿ ತೊಗೊಬೋದಂತೆ, ಈ ಚರ್ಚ್ಗೆ ಹೋದರೆ ಅದ್ಭುತ ನಡೆಯುತ್ತಂತೆ, ಈ ಚರ್ಚ್ಗೆ ಹೋದರೆ ಬಿಡುಗಡೆ ನಡೆಯುತ್ತಂತೆ, ಅಲ್ಲಿ ಒಂದು ಚರ್ಚ್ ಇದೆ ನೋಡು, ಅಲ್ಲೂ ಹೋದರೆ ನಮಗೆ ಡೆಲಿವರೆನ್ಸ್ ಸಿಗುತ್ತೆ. ಈ ರೀತಿ ಈ ಲೋವರ್ ಲೆವೆಲ್ ಪೀಪಲ್ ಏನು ಮಾಡ್ತಾರೆ ಅಂದರೆ, ಇಲ್ಲೂ ಹೋದರೆ ಇದು ನಡೆಯುತ್ತೆ, ಅಲ್ಲೂ ಹೋದರೆ ಅದು ನಡೆಯುತ್ತೆ, ಇದು ಹೋದರೆ ಅಂತಾರೆ. ಈ ಹೈಯರ್ ಲೆವೆಲ್ ಹೆಂಗೆ ಗೊತ್ತಾ, ಇಲ್ಲಿ ಹೋದರೆ ರೆವಲೇಷನ್ ಸಿಗುತ್ತೆ, ಇಲ್ಲಿ ಹೋದರೆ ನನಗೆ ವಾಕ್ಯ ಸಿಗುತ್ತೆ ಅಂತ ಹೇಳೋರು ಹೈಯರ್ ಲೆವೆಲ್. ಆಮೇಲೆ ಯಾಕೆ ಗೊತ್ತಾ, ವೆನ್ ವಿ ಲಿಸನ್ ದ ಮೆಸೇಜ್, ವೆನ್ ವಿ ಲಿಸನ್ ದ ರೆವಲೇಷನ್ ಅಬೌಟ್ ಹೀಲಿಂಗ್, ವಿ ರಿಸೀವ್ ಹೀಲಿಂಗ್. ವೆನ್ ವಿ ಲಿಸನ್ ದ ಮೆಸೇಜ್ ಅಬೌಟ್ ಪ್ರಾಸ್ಪರಿಟಿ, ವಿ ವಿಲ್ ರಿಸೀವ್ ಪ್ರಾಸ್ಪರಿಟಿ. ನಾವು ಯಾವುದನ್ನು ಕೇಳ್ತೀವೋ ನಮ್ಮ ಲೈಫ್ ಹಾಗೇ ಇರುತ್ತೆ. ಅದಕ್ಕೆ ಸರಿಯಾಗಿ ಬೋಧಿಸುವಂಥ ಬೋಧಕರು ಇವತ್ತು ಬೇಕು. ಹಲ್ಲೆಲೂಯಾ. ನಾವು ಬೋಧಕರನ್ನು ಹೇಗೆ ನಂಬ್ತೀವಿ ಅಂದರೆ, ಅವ್ರು ಮಾಡೋ ಕಟ್ಟಿಂಗು, ಅವ್ರು ಹಾಕೋ ಬಟ್ಟೆ, ಅವ್ರು ಬಿಡೋ ಗಡ್ಡ, ಅವರಿಷ್ಟು ವಾಯ್ಸಲ್ಲಿ ಹೆಂಗೆ ಮಾತಾಡ್ತಾರೆ, ಮಗಳೇ ಮಗನೇ ಅಂತ, ಇದನ್ನೆಲ್ಲ ನಂಬ್ತೀವಿ ನಾವು. ಆದರೆ ಸತ್ಯ ಏನು ಹೇಳುತ್ತೋ ಅದನ್ನು ನಂಬಲ್ಲ ನಾವು. ಇವತ್ತು ದೇವರು ನಮ್ಮ ಮನೋನೇತ್ರಗಳನ್ನು ತೆರೀಲಿ, ಸತ್ಯವನ್ನು ನಮಗೆ ಪ್ರಕಟಿಸಲಿ. ಆಮೆನ್. ಈ ಸಂದೇಶದ ನಂತರ ಯು ವಿಲ್ ನೆವರ್ ಬಿ ದ ಸೇಮ್ ಅಗೇನ್ ಇನ್ ಜೀಸಸ್ ನೇಮ್. ಸೊ ವಾಕ್ಯನ ಕೇಳೋದಕ್ಕಾಗಿ ಇಲ್ಲಿ ಬಂದಿದ್ದೀರಾ. ಇನ್ನೂ ಅನೇಕರು ಬರ್ತಾಯಿದ್ದಾರೆ, ಈಗಾಗಲೇ ಆನ್ಲೈನಲ್ಲಿ ಕೇಳ್ತಾ ಇದ್ದಾರೆ. ಸೊ ನೀವೆಲ್ಲ ಹೈಯರ್ ಲೆವೆಲ್ ಪೀಪಲ್ ಅಂತ
ನನಗೆ ಗೊತ್ತು, ಯಾಕಂದರೆ ನನ್ನನ್ನು ಫಾಲೋ ಮಾಡೋರು, ನನ್ನನ್ನು ಸಬ್ಸ್ಕ್ರೈಬ್ ಮಾಡಿರೋರು, ನಮ್ಮ ವ್ಯೂವರ್ಸು ಎಲ್ಲನೂ ಹೈಯರ್ ಲೆವೆಲ್ ಬಿಲೀವರ್ಸ್. ಆಮೆನ್. ಸೊ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿ. ಆಮೆನ್. ಸೊ ವೇರ್ ಈಸ್ ಯುವರ್ ಚರ್ಚ್? ಯಾವುದು ನಿಮ್ಮ ಸಭೆ? ಕೆಲವರು ಹೇಳ್ತಾರೆ, ಪಾಸ್ಟರ್ ನಾನು ಆ ಚರ್ಚ್ಗೆ ಹೋಗ್ತೀನಿ, ಅಲ್ಲಿ ತುಂಬ ಜನ ಕ್ರೌಡ್ ತುಂಬ ಬರ್ತಾರೆ, ಅದಕ್ಕಾಗಿ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ನಾನೇನು ಹೇಳ್ತೀನಿ ಅಂದರೆ, ಸಿನಿಮಾ ಥಿಯೇಟ್ರಲ್ಲೂ ತುಂಬ ಕ್ರೌಡ್ ಇದೆ, ಜಾತ್ರೆಗಳಲ್ಲೂ ಕ್ರೌಡ್ ಇದೆ. ಸೊ ಕ್ರೌಡ್ ಅಲ್ಲ ಇಂಪಾರ್ಟೆಂಟು, ಕ್ಲೌಡ್. ಪ್ರೈಸ್ ಲಾರ್ಡ್. ಕ್ರೌಡ್ ಈಸ್ ನಾಟ್ ಇಂಪಾರ್ಟೆಂಟ್, ಕ್ಲೌಡ್ ಈಸ್ ಇಂಪಾರ್ಟೆಂಟ್. ಆಮೆನ್. ಇನ್ನೂ ಕೆಲವರು ಹೇಳ್ತಾರೆ, ಪಾಸ್ಟರ್ ಮನೆ ಪಕ್ಕದಲ್ಲೇ ಒಂದು ಚರ್ಚ್ ಐತೆ, ಅಲ್ಲಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರುತ್ತೆ, ಯಾಕೆ ಗೊತ್ತಾ, ಅಲ್ಲಿ ತುಂಬ ಶಬ್ದ ಮಾಡಲ್ಲ. ಈ ಚರ್ಚ್ಗೆ ಹೋದರೆ ತುಂಬ ಸೌಂಡು, ಅಲ್ಲಿ ಹೋದರೆ ಸ್ವಲ್ಪ ಖಾಲಿಯಾಗಿರುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಸೆಮಿಟ್ರಿನೂ ಖಾಲಿಯಾಗಿರುತ್ತೆ, ಮಶಾಣದಲ್ಲೂ ಖಾಲಿ ಇರುತ್ತೆ, ಅಲ್ಲೂ ಕೆಲವರು ಸಮಾಧಾನಕ್ಕಾಗಿ ಅಲ್ಲಿ ಹೋಗಿ ಕುಂತ್ಕೊಳ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ತುಂಬ ಜನ ಬರ್ತಾರೆ, ಅಥವಾ ಇಲ್ಲಿ ತುಂಬ ಶಬ್ದ ಇಲ್ಲ, ಇಲ್ಲಿ ಸ್ವಲ್ಪ ಖಾಲಿ ಇದೆ, ಇಲ್ಲ ಮನೆ ಪಕ್ಕದಲ್ಲೇ ಇದೆ, ಅಲ್ಲ ಚರ್ಚು. ದೇವರು ಎಲ್ಲಿ ನಿನ್ನೊಂದಿಗೆ ಮಾತನಾಡ್ತಾರೋ, ವೇರ್ ಯು ಹಿಯರ್ ದ ವಾಯ್ಸ್ ಆಫ್ ಗಾಡ್, ದಟ್ ಈಸ್ ಯುವರ್ ಚರ್ಚ್. ಅಪ್ಪ, ಇವ್ರು ಮಾತಾಡೋದು ನನ್ನ ಹೃದಯಕ್ಕೆ ಹೋಗುತ್ತೆ ಪಾಸ್ಟರ್. ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನೀವು ಮಾತಾಡಿದ್ರೆ ನನ್ನ ಹೃದಯಕ್ಕೆ ತಾಗುತ್ತೆ, ನೀವು ಮಾತಾಡ್ತಾ ಇದ್ದರೆ ನನ್ನ ಮನೋನೇತ್ರಗಳು ಹಾಗೆ ತೆರೆಯಲ್ಪಡುತ್ತೆ, ನೀವು ಮಾತಾಡ್ತಾ ಇದ್ದರೆ ಹಾಗೆ ಏನಾದರೂ ದೇವ್ರಿಗಾಗಿ ಮಾಡಬೇಕು ಅಂತ ಬರ್ತೈತೆ ಅಂದರೆ, ಅದು ಪಾಸ್ಟರ್ ಮಾತಾಡ್ತಾ ಇಲ್ಲ, ಪಾಸ್ಟರ್ ಮುಖಾಂತರ ದೇವರು ನಿನ್ನೊಂದಿಗೆ ಮಾತನಾಡ್ತಾ ಇದ್ದಾರೆ ಅಂತ ತಿಳ್ಕೊ. ಸೊ ವಿಚ್ ಈಸ್ ಯುವರ್ ಚರ್ಚ್? ವೇರ್ ಈಸ್ ಯುವರ್ ಚರ್ಚ್? ವೇರ್ ಗಾಡ್ ಸ್ಪೀಕ್ಸ್ ಟು ಯು, ದಟ್ ಈಸ್ ಯುವರ್ ಚರ್ಚ್. ಆಸೆಗಳನ್ನು ಬರೆಸ್ಬೇಕು, ಅದೇ ಪ್ರಸಂಗ. ಇರೋ ಆಸೆಗಳನ್ನು ತೆಗೆದಾಕ್ಬಿಡೋದು ಪ್ರಸಂಗ ಅಲ್ಲ, ಹೊಸ ಹೊಸ ಆಸೆಗಳನ್ನು ನಿಮ್ಮ ಒಳಗಡೆ ತುಂಬಿಸ್ಬೇಕು. When I preach, you should desire. ಆಮೇಲೆ ನಾನು ಮಾತಾಡಿದಾಗ ನಿಮ್ಗೇನು ಬರಬೇಕು? ಆಸೆ ಬರಬೇಕು. ಈಗ ತಾಯಿ ಮಗುಗೆ ಊಟ ತಿನ್ನಿಸ್ಬೇಕಾದ್ರೆ ಹೇಳ್ತಾರೆ ನೋಡಿ, ಇದು ತಿನ್ನು ತಿನ್ನು ತಿನ್ನು, ಅಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು ಅಂತ ತಿನ್ನಿಸ್ಬಿಡ್ತಾರೆ. ಲಾಸ್ಟ್ ಒಂದೇ ಒಂದು ತುತ್ತಿರುತ್ತೆ, ಏನು ಹೇಳ್ತಾರೆ? ಲಾಸ್ಟ್ ಒಂದು ತುತ್ತಿರುತ್ತೆ, ಏನು ಹೇಳ್ತಾರೆ? ಶಕ್ತಿ, ಸ್ಟ್ರೆಂತು ಎಲ್ಲನೂ ಇದರಲ್ಲೇ ಇರೋದು ಅಂತ. ಇದರಲ್ಲೇ ಸ್ಟ್ರೆಂತು, ಇದು ವೇಸ್ಟ್ ಮಾಡಬಾರ್ದು ತಿನ್ನಂತ. ನಾನೇನು ಹೇಳ್ತೀನಿ, ಶಕ್ತಿ, ಸ್ಟ್ರೆಂತು, ವಿಟಮಿನ್, ಪ್ರೋಟೀನ್ ಇರೋದು ಯಾಕೆ ಫಸ್ಟೇ ತಿನ್ನಿಸಿಲ್ಲ? ಆ ತುತ್ತನ್ನು ಫಸ್ಟೇ ತಿನ್ನಿಸ್ಬೋದಾಗಿತ್ತಾನೆ, ಯಾಕೆ ಅದನ್ನು ಲಾಸ್ಟಾಗಿ ಇಟ್ಟಿರ್ತಾರೆ ನೋಡಿ? ಅದನ್ನು ಹೇಳಿ, ಇದರಲ್ಲಿ ಪ್ರೋಟೀನ್ ಇದೆ, ಇದರಲ್ಲಿ ವಿಟಮಿನ್ ಇದೆ, ಇದರಲ್ಲಿ ಸ್ಟ್ರೆಂತ್ ಇದೆ, ತಿನ್ನು 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 ಅಂತ ಹೇಳಿ ಹೇಳಿ ತಿನ್ನಿಸ್ತಾರೆ. ಸೊ ಒಂದು ಪ್ರೀಚರ್ ಕೆಲಸ ಏನು ಗೊತ್ತಾ? ನೋಡಿ, ಇದರಲ್ಲಿ ವಿಟಮಿನ್ ಇದೆ, ಇದರಲ್ಲಿ ಪ್ರೋಟೀನ್ ಇದೆ, ಇದರಲ್ಲಿ ನಿನಗೆ ಆರೋಗ್ಯ ಇದೆ, ಇದರಲ್ಲಿ ನಿನಗೆ ಸಂತೋಷ ಇದೆ, ಇದರಲ್ಲಿ ನಿನಗೆ ಜಯ ಇದೆ, ಇದರಲ್ಲಿ ನಿನಗೆ ಎಲ್ಲವೂ ಸಾಧನೆ ಮಾಡುವಂಥ ಎಲ್ಲವೂ ನಿನಗಿದೆ ಅಂತ ಹೇಳಿ ಹೇಳಿ ಪ್ರಸಂಗ ಮಾಡೋದೇ ಪ್ರಸಂಗ. ಆಮೇನ್. ಚರ್ಚಿಗೆ ಬಂದಿದ್ದ ತಕ್ಷಣ ನಿನಗಿದು ಬೇಕಾ? ಪಾಸ್ಟರ್ ನಾನು ಡಾಕ್ಟ್ರಿಗೆ ಓದ್ತಾ ಇದ್ದೀನಿ, ನಿನಗೆ ಡಾಕ್ಟ್ರ್ ಬೇಕಾ? ಕಾಂಪೌಂಡ್ರ್ ಆಗಿರಬಾರ್ದಾ? ಪಾಸ್ಟರ್ ನಾನು ಆಫೀಸರ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಯಾಕೆ ನೀನು ಪ್ಯೂನ್ ಆಗಬಾರ್ದಾ? ಸೊ ಇರೋ ಆಸೆಗಳನ್ನು ತೆಗೆದಾಕಬಾರ್ದು, ಹೊಸ ಹೊಸ ಆಸೆಗಳನ್ನು ದೇವರು ನಮ್ಮೊಳಗಡೆ ಇಡ್ತಾರೆ. ಇವತ್ತು ಆಸೆಗಳು ಬರುವಂತೆ ದೇವರು ನಿಮ್ಮೊಂದಿಗೆ ಮಾತನಾಡಲಿ. ಆ ಆಸೆಗಳು ನಿಮಗೆ ಕನ್ಫೆಷನ್ ಆಗಿ ಚೇಂಜ್ ಆಗಲಿ, ಆ ಆಸೆಗಳು ನಿಮಗೆ ನಂಬಿಕೆಯಾಗಿ ಚೇಂಜ್ ಆಗಲಿ. ಆ ನಂಬಿಕೆ ನಿನ್ನ ಲೈಫಲ್ಲಿ ನಿಜವಾಗಿ ಕಾಣಲ್ಪಡಲಿ ಒಂದಿನ. ಐ ಮೀನ್, ವಾಟ್ ಎವರ್ ಯು ಸೇ ಯು ವಿಲ್ ಹ್ಯಾವ್ ಇಟ್. ನೀನೇನು ಮಾತಾಡ್ತೀಯೋ ಅದು ನಿನ್ನ ಲೈಫಲ್ಲಿ ಇರುತ್ತೆ. ಒಂದು ಪ್ರಾಬ್ಲಮ್ಗೆ ಅಂತ ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರ್ ಏನು ಹೇಳ್ತಾರೆ ಗೊತ್ತಾ? ಎಲ್ಲಿ ಬಾಯಿ ಓಪನ್ ಮಾಡಿ, ಎಲ್ಲ ಪ್ರಾಬ್ಲಮ್ ಎಲ್ಲಿ? ನಾಲಿಗೆ ನೋಡಿಬಿಟ್ಟೆ ಟ್ರೀಟ್ಮೆಂಟು. ಸೊ ಇವತ್ತು ನಮ್ಮ ನಾಲಿಗೆ ನೋಡ್ಕೊಳ್ಳೋಣ. ಆರೋಗ್ಯದ ಮಾತುಗಳು ಬರಲಿ, ಆಶೀರ್ವಾದದ ಮಾತುಗಳು ಬರಲಿ, ನಂಬಿಕೆಯ ಮಾತುಗಳು ಬರಲಿ, ನಾನು ಚೆನ್ನಾಗಿರ್ತೀನಿ ಅನ್ನೋ ಮಾತುಗಳು ಬರಲಿ, ನಾನು ಆಶೀರ್ವಾದವಾಗಿರ್ತೀನಿ ಅಂತ ಮಾತುಗಳು ಬರಲಿ, ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅನ್ನೋ ಮಾತುಗಳು ಬರಲಿ, ನಮ್ಮ ಮಕ್ಕಳೆಲ್ಲ ಸೇವೆ ಮಾಡ್ತಾರೆ ಅನ್ನೋ ಮಾತುಗಳು ಬರಲಿ, ನಮ್ಮ ಮಕ್ಕಳೆಲ್ಲ ದೇವ್ರ ರಾಜ್ಯನ ಕಟ್ತಾರೆ ಅನ್ನೋ ಮಾತುಗಳು ಬರಲಿ. ಐ ಮೀನ್, ನೀನು ಏನು ಮಾತನಾಡ್ತೀಯೋ ನಿನ್ನ ಲೈಫಲ್ಲಿ ಅದು ಇರುತ್ತೆ. ನೋಡಿ, ಒಂದು ಹೇಳ್ತೀನಿ ನೋಡಿ, ಲೈಫ್ ಈಸ್ ಯುವರ್ ಚಾಯ್ಸ್. ಜೀವನ ಹೆಂಗಿರಬೇಕು ಅನ್ನೋದು ನಿಮ್ಮ ಆಯ್ಕೆ. ಲೂಕನಿಗೆ ಬರೆದ ಪುಸ್ತಕ 16:21, ದ ಬುಕ್ ಆಫ್ ಲೂಕ್ ಚಾಪ್ಟರ್ 16 ವರ್ಸ್ 21.
ಇವನು ಮೈ ತುಂಬ ಹುಣ್ಣೆದ್ದವನು ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಮೇಲಿಂದ ಏನು ಬೀಳುತ್ತೋ ಅದನ್ನೇ ತಿಂದು ಬದುಕೊಳ್ಳೋಣ ಅಂತ ಇದ್ದವನು. ಯಾವತ್ತಾದರೂ ಒಂದು ದಿವಸನೂ ನಾನು ಮೇಜಲ್ಲಿ ಹೋಗಿ ತಿಂತೀನಿ ಅನ್ನೋ ಯೋಚನೆ ತೊಗೊಂಬಂದಿಲ್ಲ. ಯಾಕಂದರೆ ಅವನು ಹೋಗೋ ಚರ್ಚ್ ಹಂಗಿತ್ತೇನೋ. ನಾನು ಒಂದು ದಿವಸ ಟೇಬಲ್ ಮೇಲೆ ಕುಂತ್ಕೊಂಡು ಊಟ ಮಾಡ್ತೀನಿ ಅನ್ನೋ ಟೀಚಿಂಗ್ ಯಾರೂ ಮಾಡಿಲ್ವೇನೋ. ಅವ್ನ ಕಡೆವರೆಗೂ ಟೇಬಲ್ ಕೆಳಗಡೆನೇ ಇದ್ಬಿಟ್ಟು ಹೊಟ್ಟೋದ. ಇಂಗ್ಲೀಷಲ್ಲಿ ನೋಡಿ, ಡಿಸೈರಿಂಗ್. ದಟ್ ವಾಸ್ ಹಿಸ್ ಡಿಸೈರ್. ವಾಟ್ ವಾಸ್ ಹಿಸ್ ಲಾಸರಸ್ ಡಿಸೈರ್? ವಾಟ್ ವಾಸ್ ಲಾಸರಸ್ ಡಿಸೈರ್? ಲಾಸರನ ಡಿಸೈರು ಐಶ್ವರ್ಯವಂತನ ಮೇಜಿನಿಂದ ಏನು ಬೀಳುತ್ತೋ ಅದನ್ನು ತಿಂದು ತೃಪ್ತಿಯಾಗಿರೋಣ ಅಂತ ಅವನ ಡಿಸೈರು. ನಾನೇನು ಹೇಳ್ತೀನಿ ಅಂದರೆ, ಬಟ್ ವೇರ್ ಇ ವೆಂಟ್ ಹೆವೆನ್. ನಾನೇನು ಹೇಳ್ತೀನಿ ಅಂದರೆ, ಭಿಕ್ಷುಕರನಾಗಿದ್ದು ಪರಲೋಕಕ್ಕೆ ಹೋಗ್ಬೋದು, ಐಶ್ವರ್ಯವಂತನಾಗಿದ್ದು ಪರಲೋಕಕ್ಕೆ ಹೋಗ್ಬೋದು. ಅವನೋಗಿ ಯಾರ ಮಡಿ ಮೇಲೆ ಮಲಗಿದ್ದ? ಅಲ್ಲಿ ಯಾರ ಎದೆ ಮೇಲೆ ಮಲಗಿದ್ದ? ಅಬ್ರಾಮ್ ವಾಸ್ ರಿಚ್, ಲಾಸರ್ ವಾಸ್ ಪುವರ್. ಎರಡರಲ್ಲೂ ಪರಲೋಕಕ್ಕೆ ಹೋಗ್ಬೋದು. ನಾವು ಭಿಕ್ಷೆ ಎತ್ತೂ ಪರಲೋಕಕ್ಕೆ ಹೋಗ್ಬೋದು, ಚೆನ್ನಾಗಿದ್ದು ಪರಲೋಕಕ್ಕೆ ಹೋಗ್ಬೋದು. ದಟ್ ಈಸ್ ಯುವರ್ ಚಾಯ್ಸ್. ಸೊ ನಮ್ಮ ಜಯ, ನಮ್ಮ ಆಶೀರ್ವಾದ ಎಲ್ಲನೂ ಪರಲೋಕದಲ್ಲಿ ಐತೆ ಅನ್ನೋದಕ್ಕೆ ಇವತ್ತು ಜನ ಪರಲೋಕಕ್ಕೆ ಹೋಗೋದಕ್ಕೆ ವೆಯ್ಟಿಂಗ್ ಅಲ್ಲವ್ರೆ. ನಾನೇನು ಹೇಳ್ತೀನಿ, ಎಲ್ಲ ಈ ಲೋಕದಲ್ಲೇ ಐತೆ. ಯಾವಾಗಲೂ ನಾವು ಆಫ್ ಟ್ರೂತ್ ಎತ್ಕೊಬಾರ್ದು. ಯೋಹಾನನ ಬರೆದ ಪುಸ್ತಕ 16:33, ಜಾನ್ 16:33. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಎಲ್ಲರೂ ಹೇಳಿ. ದೇವರು ಅಲ್ಲಿಗೆ ಮುಗಿಸ್ಬಿಟ್ಟಿದ್ರೆ ನಾನು ಹೌದು ಸಂಕಟ ಇದೆ ಅಂತ ಮುಗಿಸ್ಬಿಡ್ತಾ ಇದ್ದೆ. ಆದರೆ ದೇವರು ಅದನ್ನು ಮುಗಿಸಿಲ್ಲ. ಯಾವಲ್ಲೂ ಆಫ್ ಟ್ರೂತ್ ಈಸ್ ವೆರಿ ವೆರಿ ಡೇಂಜರಸ್. ದೇವ್ರಿಗೆ ಅಲ್ಲಿ ಮುಗಿಸಿಲ್ಲ. ಯೇಸು ಸ್ವಾಮಿ ಅಲ್ಲಿಗೆ ಮುಗಿಸಿಲ್ಲ. ಧೈರ್ಯವಾಗಿರಿ, ನಾನು ಲೋಕನ ಜಯಿಸಿದ್ದೀನಿ ಅಂದರೆ ಏನರ್ಥ? ನಾನು ಜಯಿಸಿದ್ದೀನಿ, ನೀವು ಲೋಕನ ಜಯಿಸ್ತೀರ. ಲೋಕದಲ್ಲಿ ಸಂಕಟ ಉಂಟು, ಲೋಕದಲ್ಲಿ ಕಷ್ಟ ಉಂಟು, ಲೋಕದಲ್ಲಿ ಬಾಧೆ ಉಂಟು, ಇಲ್ಲಿಗೆ ಹೇಳಿ ಮುಗಿಸ್ಬಿಟ್ರು. ನೋ 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 ಇದೆ. ನಾನೇನು ಹೇಳ್ತೀನಿ ಅಂದರೆ, ಪ್ರಾಬ್ಲಮ್ ಇಲ್ಲದೆ ಇರೋ ಮನೆ ಇಲ್ಲ. ಪ್ರಾಬ್ಲಮ್ ಫೇಸ್ ಮಾಡದೇ ಇರೋರು ಒಬ್ಬರು ಇಲ್ಲ. ಎಲ್ಲರೂ ಒಂದೊಂದು ರೀತಿಯಲ್ಲಿ ಫೈನಾನ್ಷಿಯಲಿ, ಹೆಲ್ತಲ್ಲಿ, ಯಾವುದ್ರಲ್ಲೂ ಒಂದರಲ್ಲಿ ಫೇಸ್ ಮಾಡ್ತಾನೇ ಇದ್ದಾರೆ. ನಾನೇನು ಹೇಳ್ತೀನಿ ಅಂದರೆ, ಧೈರ್ಯವಾಗಿರಿ. ಯೇಸು ಸ್ವಾಮಿ ಏನಕ್ಕೆ ಹೇಳ್ತಾರೆ ಧೈರ್ಯವಾಗಿರಿ ಅಂದರೆ, ಐ ಹ್ಯಾವ್ ಓವರ್ಕಮ್ ದ ವರ್ಲ್ಡ್. ನಾನು ಜಯಿಸಿದ್ದೀನಿ ತಾನೆ, ಬಾ ನನ್ನ ಹಿಂದೆ ನೀನು ನೋಡ್ಕೊಳ್ಳೋಣ. ಓಕೆ ದೇವರೇ, ನೀನು ಮುಂದೆ ಹೋಗಿ ನಾನು ಹಿಂದೆ ಬರ್ತೀನಿ. ಯೆಹೋವನು ನನಗೆ ಕುರುಬನು. ಕುರುಬನಿಂದ ನಮ್ಮ ಕೆಲಸ, ನಾವು ಹಿಂದೆ ಹೋಗ್ತಾ ಇರೋದು ಅಷ್ಟೇ ನಮ್ಮ ಕೆಲಸ. ಆತನ ಕೈಯಲ್ಲಿ ಕೋಲು, ದೊಣ್ಣೆ ಎರಡು ಇಟ್ಟಿದ್ದಾರೆ. ಕೋಲು ಏನಕ್ಕೆ ಗೊತ್ತಾ? ಫೀಡ್ ಮಾಡೋದಕ್ಕೆ. ಕೋಲು ಹಿಂಗಿರುತ್ತೆ, ಕೊಕ್ಕೆ ಯೂ ಟೈಪ್. ಏನು ಗೊತ್ತಾ? ಆ ಕೊಕ್ಕೆ ನಿಂಗೆ ಹಾಕಿ ಒಂದು ಗಿಡದ ಮೇಲೆ, ಒಂದು ಮರ, ಒಂದು ಗಿಡ, ಆ ಬ್ರ್ಯಾಂಚ್ ಮೇಲೆ ಹಿಂಗೆ ಹಾಕ್ಬಿಟ್ಟು ಅದನ್ನು ಎಳೆದು ಕರೆಕ್ಟಾಗಿ ಕುರಿ ಬಾಯಿ ಹತ್ರ ಕೊಡೋದೇ ಕುರುಬನ ಕೆಲಸ. ಅದು ನಿಂತಿದ್ದ ಜಾಗದಲ್ಲೇ ತಿನ್ಬೋದು. ಅದಕ್ಕೆ ಕೋಲು ಇಟ್ಕೊಳ್ಳೋದು ಕುರುಬ. ದೊಣ್ಣೆ ಏನು ಗೊತ್ತಾ? ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಒಂದೇ ಏಟು ದೊಣ್ಣೆಯಲ್ಲಿ. ಅದಕ್ಕೆ ನಿನ್ನ ಕೋಲು, ನಿನ್ನ ದೊಣ್ಣೆಯೋ ನನ್ನನ್ನು ಧೈರ್ಯಪಡಿಸುತ್ತೆ. ಆಮೆನ್. ಸೊ ನಮಗೆ ಒಬ್ಬರು ಹೈ ಪ್ರೀಸ್ಟ್ ಇದ್ದಾರೆ, ಮಹಾಯಾಜಕನಿದ್ದಾರೆ. ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೆ ಈ ಲೋಕದಲ್ಲಿ ಸಂಕಟ ಉಂಟು. ಎಲ್ಲರೂ ಹೇಳಿ. ನೋಡಿ, ಸಂಕಟನೇ ಇಲ್ಲ, ಪ್ರಾಬ್ಲಮೇ ಇಲ್ಲ ಅಂದರೆ ನಾನು ಸರಿಯಾಗಿ ಪ್ರೀಚ್ ಮಾಡ್ತಾ ಇಲ್ಲ ಅಂತ ಅರ್ಥ. ನಾನೇನು ಹೇಳ್ತೀನಿ ಅಂದರೆ, ಇದೆ, ಬಟ್ ಯು ವಿಲ್ ಓವರ್ಕಮ್ ದಟ್. ನಿನಗೆ ಫೇಲ್ಯೂರ್ ಇದೆ. ನೀನು ಮಾಡ್ತಾರೋ ಬಿಸ್ನೆಸ್ ಫೇಲ್ಯೂರ್ ಆಗಿರ್ಬೋದು, ಅಥವಾ ನೀನು ಮಾಡ್ತಾರೋ ಕೆಲಸ ಫೇಲ್ಯೂರ್ ಆಗಿರ್ಬೋದು, ಬಟ್ ಯು ಆರ್ ನಾಟ್ ಎ ಫೇಲ್ಯೂರ್. ಅಂಡರ್ಸ್ಟ್ಯಾಂಡ್ ದಿಸ್. ನೋಡಿ, ನಾನು ಏನೇನೋ ಮಾಡೋಕ್ಕೆ ಹೋಗಿದ್ದೀನಿ, ತುಂಬ ಫೇಲ್ಯೂರ್ ನೋಡಿದ್ದೀನಿ. ಅದಕ್ಕೆ ಅಂತ ನಾನು ಫೇಲ್ಯೂರ್ ಇಲ್ಲ, ಇನ್ನೊಂದು ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಇನ್ನೊಂದು ಸ್ಟಾರ್ಟ್ ಮಾಡ್ತೀನಿ. ಒಂದು ಫೇಲ್ಯೂರ್ ನೋಡ್ತೀನಾ, ನೋ ಪ್ರಾಬ್ಲಮ್, ಐ ವಿಲ್ ಟ್ರೈ ಇಟ್ ಒನ್ಸ್ ಅಗೇನ್. ಜಯ, ಆಶೀರ್ವಾದ, ಸಂತೋಷ, ಸಮಾಧಾನ ಎಲ್ಲ ಎಲ್ಲಿದೆ? ಪರಲೋಕದಲ್ಲ, ಭೂಲೋಕದಲ್ಲಿ. ಯು ವಿಲ್ ವಿನ್. ಪಕ್ಕದಲ್ಲಿ ನೋಡಿ ಹೇಳಿ, ನೀವು ಜಯಿಸ್ತೀರಾ. ಅಪೊಸ್ತಲರಿಗೆ ಬರೆದ ಪುಸ್ತಕ 17:6 ಓದಿ. But when they did not find them, they dragged Jason and some brethren to the rulers of the city, crying out, "These who have turned the world upside down have come here too." ಅಷ್ಟೇ.
ಅವರು ಸಿಕ್ಕದೆ ಹೋದುದರಿಂದ ಆ ಜನರು ಯಾಸೋನನನ್ನು ಕೆಲವು ಮಂದಿ ಸಹೋದರರನ್ನು ಊರಿನ ಅಧಿಕಾರಿಗಳ ಬಳಿಗೆ ಎಳಕೊಂಡು ಹೋಗಿ, ಲೋಕವನ್ನು ಅಲ್ಲಕಲ್ಲೋಲ ಮಾಡಿದ ಆ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ. ಪೌಲನ್ ನೋಡಿ ಏನು ಹೇಳಿದ್ರು? ಲೋಕನ ಬಿಟ್ಟು ಓಡೋಗ್ತಾ ಇದ್ದ ಪರಲೋಕಕ್ಕೆ ನಾವು ಹೇಳ್ಕೊಂಬಂದಿದ್ದೀವಿ ಅಂದ್ರ? ಲೋಕದಲ್ಲಿ ಕುಂತ್ಕೊಂಡು ಮೂಲೆಯಲ್ಲಿ ಅಳ್ತಾ ಇದ್ರು ನಾವು ಹೇಳ್ಕೊಂಬಂದಿದ್ದೀವಿ ಅಂದ್ರ? ಏನಂದ್ರು? ಲೋಕನ ಅಲ್ಲೋಲ ಕಲ್ಲೋಲ ಮಾಡಿದ ಈ ಮನುಷ್ಯರು ಇಲ್ಲಿಗೆ ಬಂದಿದ್ದಾರೆ. ಸೊ ಯೇಸು ಸ್ವಾಮಿ ಜೊತೆ ಇದ್ದವರೆಲ್ಲ ಲೋಕನ ಏನು ಮಾಡಿದ್ರಂತೆ? ಅಲ್ಲೋಲ ಕಲ್ಲೋಲ ಮಾಡಿದ್ರೆ ಹೊರತು ಲೋಕಕ್ಕೆ ಭಯ ಪಟ್ಕೊಂಡು ಓಡೋಗಿಲ್ಲ. ಲೋಕನ ಹೆಂಗೆ ಮಾಡಿಬಿಟ್ರಂತೆ? ಇವ್ರು ಹೋಗಿದ್ದ ಕಡೆ ಎಲ್ಲ ಪ್ರಾಬ್ಲಮ್. ಲೋಕನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟು, ಕ್ರೈಸ್ತರು ಅಂದರೆ ಲೋಕಕ್ಕೆ ಭಯ ಪಟ್ಕೊಂಡು ಓಡೋರಲ್ಲ, ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡೋರೇ ಕ್ರೈಸ್ತರು. ಬೈಬಲ್ ಎಲ್ಲಪ್ಪ ಹೇಳುತ್ತೆ, ನಿನಗೆ ಲೋಕದಲ್ಲಿ ಕಷ್ಟ ಇದೆ, ಬಾಧೆ ಇದೆ, ದಯವಿಟ್ಟು ಲೋಕನ ಬಿಟ್ಟು ಹೋಗ್ಬಿಡಿ, ನಮಗೆಲ್ಲ ಪರಲೋಕದಲ್ಲಿ ಹೋದ್ರೇ ಜಯ ಅಂತ ಯಾರು ಹೇಳ್ಕೊಟ್ರು? ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡುವವರು ಇಲ್ಲೂ ಬಂದ್ಬಿಟ್ರು. ದೆ ಟರ್ನ್ಡ್ ವರ್ಲ್ಡ್ ಅಪ್ ಆ್ಯಂಡ್ ಡೌನ್. ಪಾಸ್ಟರ್, ಸೈತಾನನ ಕ್ರಿಯೆಗಳು ಹೋರಾಟ ಜಾಸ್ತಿ ಪಾಸ್ಟರ್. ಯೇಸು ಸ್ವಾಮಿ ಹೋಗಿದ್ದ ಕಡೆನೂ ಹಂಗೆ ಇತ್ತು ನೋಡಿ. ಮಾರ್ಕ್ 5:7, ಮಾರ್ಕನ ಬರ ಪುಸ್ತಕ 5:7. I implore you by God that you do not torment me. Do not torment me. ಯಾರು ಟಾರ್ಮೆಂಟ್ ಮಾಡ್ತಾರದು ಇವಾಗ? ಯಾರು ಟಾರ್ಮೆಂಟ್ ಮಾಡ್ತಾರೆ ಸೈತಾನ್ನ? ಯೇಸು ಸ್ವಾಮಿ. ನಾವು ಟಾರ್ಮೆಂಟ್ ಮಾಡೋರು. ಟಾರ್ಮೆಂಟಿಂಗ್ ಆಗೋ ಥರ ಇಲ್ಲ. ನಮ್ಮನ್ನು ಅದು ಟಾರ್ಮೆಂಟ್ ಮಾಡಲ್ಲ. ಸರಿ, ಕನ್ನಡದಲ್ಲಿ. ಯೇಸುವೆ, ಪರಾತ್ಮನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ದೇವರಾಣೆ, ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಏನಂತು ಸೈತಾನನ? ನನ್ನನ್ನು ಕಾಡಬೇಡಪ್ಪ. ಸೈತಾನನ ಏನಂತು? ಎಲ್ಲರೂ ಹೇಳಿ. ಸೈತಾನನ ಏನಂತು? ಯೇಸು ಸ್ವಾಮಿ ನೋಡಿ, ನನ್ನನ್ನು ಕಾಡಬೇಡ. ನಾವು ಹೋದರೆ ಯಾರು ಕಾಟ? ಸೈತಾನನಿಗೆ ಕಾಟ. ಎಲ್ಲರೂ ಹೇಳಿ, ನಾನು ಹೋದರೆ. ಕೆಲವರು ಹೇಳ್ತಾರೆ, ಪಾಸ್ಟರ್ ಈ ಮಂತ್ರದ ಕಾಟ ತುಂಬ ಪಾಸ್ಟರ್, ಸೈತಾನದ ಕಾಟ ತುಂಬ ಪಾಸ್ಟರ್. ಸತ್ಯವೇದ ಹೇಳುತ್ತೆ ಸೈತಾನನ ಕಾಟ ಅಂತ. ನೀನಿರೋ ಕಡೆ, ನೀನು ಹೋಗಿದ್ದ ಕಡೆ ಎಲ್ಲ ಸೈತಾನನಿಗೆ ಕಾಟ. ಆಮೇಲೆ ನೀನೆಲ್ಲೆಲ್ಲ ಹೋಗ್ತೇವೆ ಸೈತಾನನಿಗೆ ಕಾಟ. ಅವನಿಗೆ ಹೇಳ್ಬಿಡು, ಇದೇ ಲಾಸ್ಟ್ ನಿನಗೆ ಟಾಟ. ನಮಗೊಂದೇ ಒಂದು ಆಸೆ ಏನು ಗೊತ್ತಾ? ದೇವರೇ, ಜನ ಯಾವ್ಯಾವ ಪ್ರಾಬ್ಲಮ್ ಇಲ್ಲಿದ್ದಾರೋ ಆ ಪ್ರಾಬ್ಲಮ್ಗೆ ನಾವು ಪ್ರಾರ್ಥನೆ ಮಾಡಬಾರ್ದು. ನಾನು ಮಾತಾಡ್ತಾ ಇರ್ಬೇಕಾದ್ರೆ ಯಾವುದೇ ಪ್ರಾಬ್ಲಮಲ್ಲಿದ್ದರೂ ಅವ್ರ ಗುಣ ಆಗಬೇಕು, ಆಶೀರ್ವಾದವಾಗಿರಬೇಕು, ಚೆನ್ನಾಗಿರೋ ನಮ್ಮ ಪ್ರೀಚಿಂಗಲ್ಲೇ ಜನ ಎಲ್ಲನೂ ಹೊಂದ್ಕೊಬೇಕು ಅನ್ನೋ ಆಸೆ ನನಗೆ. ಇವತ್ತು ಅದೇ ಥರನೇ ಎಷ್ಟು ಸಾಕ್ಷಿಗಳು ಕೇಳ್ತಾ ಇದ್ದೀವಿ ಗೊತ್ತಾ? ಪಾಸ್ಟರ್, ನಿಮ್ಮ ಪ್ರಸಂಗ ಕೇಳಿ ಕೇಳಿ ಇವತ್ತು ಮನೆ ಚೆನ್ನಾಗಿದೆ, ನಮ್ಮ ಕುಟುಂಬ ಚೆನ್ನಾಗಿದೆ, ಬಿಸ್ನೆಸ್ ಚೆನ್ನಾಗಿದೆ, ಆಶೀರ್ವಾದವಾಗಿದ್ದೀವಿ, ಸಂತೋಷವಾಗಿದ್ದೀವಿ, ಡೆಲಿವರೆನ್ಸ್ ಆಗಿದೆ. ಎಷ್ಟು ಸಾಕ್ಷಿಗಳು! ಇಂಥ ಒಂದು ಸಾಕ್ಷಿಗಳನ್ನು ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಇನ್ನೂ ಹೆಚ್ಚಾದ ಸಾಕ್ಷಿಗಳು ಬರುವಂತೆ ದೇವ್ರ ಕಾರ್ಯಗಳನ್ನು ಮಾಡ್ತಾರೆ. ಆಮೇಲೆ ನಂಬೋರು ಮಾತ್ರ ಕರಗಳನ್ನು ತಟ್ಟಿ. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ನಾವು ಒಂದೇ ಒಂದನ್ನು ಮಾತ್ರ ತಿಳ್ಕೊಬೇಕು. ನಮಗೆ ಬೋಧಿಸುವವರು, ನಾವು ಜಯಿಸ್ತೀವಿ, ನೀನು ಬಾಳ್ತೀಯ, ನೀನು ಚೆನ್ನಾಗಿರ್ತೀಯ, ಇವತ್ತಿಗಿಂತ 100ರಷ್ಟು ನೀನು ಚೆನ್ನಾಗಿರ್ತೀಯ, ನೀನೆಲ್ಲನೂ ಜಯಿಸ್ಬಿಡ್ತೀಯ ಅಂತ ಹೇಳ್ಕೊಡೋ ಬೋಧನೆಗಳು ನಮಗೆ ಬೇಕು ಇವತ್ತು. ಸೊ ಎಲ್ಲರೂ ಪ್ರವಾದನೆ ಹೇಳ್ತಾರೆ, ಎಲ್ಲರೂ ಪ್ರೀಚ್ ಮಾಡ್ತಾರೆ, ಎಲ್ಲನೂ ಕರೆಕ್ಟು ಅಂತ ನಾವು ಎತ್ಕೊಬಾರ್ದು ಅಂತ ಬೈಬಲ್ ಹೇಳಿತ್ತು ನಮಗೆ. ಇವಾಗ ನಾನು ಮಾತಾಡೋದೇ ಕರೆಕ್ಟು ಅಂದರೆ ನಿಮ್ಮೊಳಗಡೆ ಹೋಲಿ ಸ್ಪಿರಿಟ್ ಕನ್ಫರ್ಮೇಷನ್ ಕೊಡ್ತಾರೆ. ಎಲ್ಲೋ ಒಂದು ಕಡೆ ಟ್ವಿಸ್ಟ್ ಆಗ್ತೈತೆ, ಎಲ್ಲೋ ಒಂದು ಕಡೆ ಈ ಪ್ರೀಚಿಂಗ್ ಸರಿ ಇಲ್ವಲ್ಲ ಅಂತ ನಿಮ್ಗೆ ಅನಿಸುತ್ತೆ, ಎಲ್ಲೋ ಒಂದು ಕಡೆ ಇಲ್ಲ ಈ ಪ್ರೀಚಿಂಗೇ ಕರೆಕ್ಟ್ ಇದೆಯಲ್ಲ ಅಂತ ಹೋಲಿ ಸ್ಪಿರಿಟ್ ನಿಮ್ಮೊಳಗಡೆ ಕನ್ಫರ್ಮೇಷನ್ ಕೊಡ್ತಾ ಇರ್ತಾರೆ ನೋಡಿ. ಆ ಥರ ಕನ್ಫರ್ಮೇಷನ್ ಆಗಿರೋರೆ ನಮ್ಮ ಸಬ್ಸ್ಕ್ರೈಬರ್ಸು, ವ್ಯೂವರ್ಸು, ಆನ್ಲೈನ್ ಅಲ್ಲಿ ನೋಡೋರು, ಚರ್ಚಲ್ಲಿ ಇರೋರು ಎಲ್ಲನೂ ಇವರು ಹೇಳಿದ್ದಾರೆ, ಹೋಲಿ ಸ್ಪಿರಿಟು ನನಗೆ ಹೇಳಿದ್ರು, ಎಸ್ ಇಟ್ಸ್ ರೈಟ್. ನಾನು ಪ್ರೀಚ್ ಮಾಡಿದ ಮೇಲೆ ಎಷ್ಟು ಜನ ಹೇಳ್ತಾರೆ ಗೊತ್ತಾ? ಪಾಸ್ಟರ್, ಇವತ್ತು ನಾನು ಯಾವ ಪರಿಸ್ಥಿತಿಯಲ್ಲಿ ಬಂದೋ, ನಾನು ಏನು ಅನ್ಕೊಂಬಣ್ಣೋ ಕರೆಕ್ಟಿಗೆ ನೀವು ಮಾತಾಡಿದ್ರಿ. ಅದಕ್ಕೆ ಎಲ್ಲ ಪ್ರಸಂಗಗಳನ್ನು ನಾವು ನಂಬಬಾರ್ದು ಅಂತ ಯೇಸು ಸ್ವಾಮಿ ಒಂದು ಕಡೆ ಟೀಚ್ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಯಾವಾಗಲೂ ದೇವ್ರ ಬಗ್ಗೆನೇ ತಿಳ್ಕೊಳ್ತಾ ಇದ್ದೀವಿ. ಇವತ್ತು ಮನುಷ್ಯರು ಎಂಥವರು ಯಾವ ರೀತಿ ಇರ್ತಾರೆ ಅಂತಲೂ ಸ್ವಲ್ಪ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತೈತೆ. ಯೇಸು ಸ್ವಾಮಿನಿ ಈ ಲೋಕದಲ್ಲಿ ಬಾಳ್ದಾಗ ಹೆಂಗೆ ಬಾಳಿದ್ರು ಅಂತ ನಿಮ್ಗೆ ತಿಳ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ವೆರಿ ಯೂಸ್ಫುಲ್. ನಾನು ಹೋದ ವಾರ ಹೇಳಿದೆ, ಲವ್ ಎವ್ರಿ ಒನ್, ಡೋಂಟ್ ಬಿಲೀವ್ ಎನಿ ಒನ್. ಆಮೇನ್ ಎಲ್ಲರೂ ಹೇಳಿ, ಲವ್ ಎವ್ರಿ ಒನ್, ಡೋಂಟ್ ಬಿಲೀವ್ ಎನಿ ಒನ್. ಸೊ ಒಬ್ಬರು ಅವರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಅಥವಾ ಬ್ರದರ್
ಸಿಸ್ಟರ್ ಈ ಥರ ಟೋನ್ಗೆಲ್ಲ ನೀವು ಚೇಂಜ್ ಆಗಿಬಿಡ್ಬಾರ್ದು, ಅದೆಲ್ಲ ಆ ಟೋನ್ಗೆಲ್ಲ ನೀವು ಮಾರಿಬಿಡ್ಬಾರ್ದು. ಆಮೇಲೆ ಬಟ್ಟೆಗಳಿಗೆ ಹಾಕೋ ಬಟ್ಟೆಗಳಿಗೂ ಮಾರಿಬಿಡ್ಬಾರ್ದು. ಫಿಲಿಪ್ ಪಾಸ್ಟರ್ ನೋಡಿ ಕಾರ್ಗೋ ಪ್ಯಾಂಟ್ ಹಾಕ್ತಾರೆ, ಜೀನ್ಸ್ ಪ್ಯಾಂಟ್ ಹಾಕ್ತಾರೆ, ಇದೆಲ್ಲ ಕರೆಕ್ಟ್ ಇರಲ್ಲ. ಅವ್ರು ವೈಟ್ ಆ್ಯಂಡ್ ವೈಟ್ ಹಾಕ್ತಾರೆ, ಅದು ಕರೆಕ್ಟ್ ಇರ್ಬೋದೇನೋ. ಯಾರು ನಂಬಿಕೆಟ್ಟೆ? ಬಟ್ಟೆ ನಂಬಿಕೆಟ್ಟೆ. ತೋರಿಸ್ತೀನಿ ಇವತ್ತು ಸ್ವಲ್ಪ. ಯಾರನ್ನ ನಂಬಿಕೆಟ್ಟೆ? ಬಟ್ಟೆ ನಂಬಿಕೆಡ್ತಾರೆ. ಕೆಲವ್ರು ಪ್ರೀಚರ್ಗಳಿಗೆ ಹೊಟ್ಟೆ ಇರಬೇಕು. ಅವ್ರು ಅನ್ಕೊಂತಾರೆ ಪ್ರಾಸ್ಪರಿಟಿ ಪ್ರೀಚರ್ಸ್ ಎಲ್ಲ ನಾವು ಚೆನ್ನಾಗಿ ಹೊಟ್ಟೆ ಇಟ್ಟಿದ್ರೆ ಇವ್ರು ಕರೆಕ್ಟಿಗೆ ಇರ್ತಾರೆ. ಬಿಳಿ ಬಟ್ಟೆ ಹಾಕಿದರೆ ಕರೆಕ್ಟಿಗೆ ಇರ್ತೈತೆ, ದಾಡಿ ಇಟ್ಟಿದ್ರೆ ಕರೆಕ್ಟಿಗಿರುತ್ತೆ, ಕೂದಲು ಇಲ್ಲವರೆಗೂ ಬಿಟ್ಟಿದ್ರೆ ಕರೆಕ್ಟಿಗಿರುತ್ತೆ, ಮಿಲ್ಟ್ರಿ ಕೇಟಿಂಗ್ ಮಾಡಿದ್ರೆ ಕರೆಕ್ಟ್. ಒಬ್ಬೊಬ್ಬರ ಅಭಿಪ್ರಾಯ ನೋಡಿ, ಅವರು ಅಪಿಯರೆನ್ಸನ್ನು ನೋಡಿಬಿಟ್ಟು ನಂಬ್ತಾರೆ. ನಾನೇನು ಹೇಳ್ತೀನಿ, ವಾಕ್ಯ ಏನು ಹೇಳುತ್ತೋ ಅದನ್ನು ನಂಬೋಣ. ದ ಬುಕ್ ಆಫ್ ಜಾನ್ ಚಾಪ್ಟರ್ 2 ವರ್ಸ್ 23 ಓದಿ. ಯೋಹಾನನ ಬರೆದ ಪುಸ್ತಕ 2ನೇ ಅಧ್ಯಾಯ 23. ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹು ಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಆದರೆ ಯೇಸು ಎಲ್ಲರನ್ನೂ ಬಲ್ಲವನಾದದ್ದರಿಂದ ಅವರಿಗೆ ವಶವಾಗಲಿಲ್ಲ. ಅಷ್ಟೇ, ಯಾರಿಗೂ ವಶ ಆಗಬೇಡ. ಯೇಸು ಸ್ವಾಮಿನ ಎಲ್ಲರೂ ನಂಬೋದ್ರು, ಯೇಸು ಸ್ವಾಮಿ ಎಲ್ಲರೂ ನಂಬಿಲ್ವಂತೆ. ಕ್ಯಾ ಬಾತೆ. ಅದಕ್ಕೆ ಹೇಳಿದೆ, ಬಟ್ ಜೀಸಸ್ ಲವ್ ದ ವರ್ಲ್ಡ್. ಯೇಸು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದ್ರು, ಆದರೆ ಎಲ್ಲರನ್ನೂ ನಂಬಲಿಲ್ಲ. ನಾನೇನು ಹೇಳ್ತಿದ್ದೆ, ಲವ್ ಎವ್ರಿ ಒನ್ ಬಟ್ ಡೋಂಟ್ ಟ್ರಸ್ಟ್ ಎನಿ ಒನ್. ಲವ್ ಎವ್ರಿ ಒನ್, ಡೋಂಟ್ ಟ್ರಸ್ಟ್ ಎನಿ ಒನ್. ಬೈಬಲ್ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಮ್ಯಾಥ್ಯೂ 7:15, ಮತ್ತಾಯನ ಬರೆದ ಪುಸ್ತಕ 7:15. ಯೇಸು ಸ್ವಾಮಿನೇ ನೋಡಿ ಯಾರನ್ನೂ ನಂಬಿಲ್ವಂತೆ, ತುಂಬ ಜನ ನಂಬಲಿಲ್ಲ. Beware of false prophets. ಅಷ್ಟೇ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅಷ್ಟೇ. ಯಾರು ಪ್ರೀಚ್ ಮಾಡ್ತಾ ಇದ್ದಾರೆ ಎಚ್ಚರವಾಗಿರಿ. ನಿನ್ನ ಸಂತೋಷನ ಕೆಡಿಸೋ ಥರ, ನಿನ್ನ ಸಮಾಧಾನನ ಕೆಡಿಸೋ ಥರ, ನಿನ್ನ ನೆಮ್ಮದಿನ ಕೆಡಿಸೋ ಥರ ಪ್ರೀಚಿಂಗನ್ನು ಕೇಳಬೇಡಿ. ನೀನು ನೆಮ್ಮದಿಯಲ್ಲಿಲ್ಲ, ಸಂತೋಷದಲ್ಲಿ ಇಲ್ಲ ಅಂದರೆ ಒಂದು ಪ್ರೀಚಿಂಗ್ ನಿನಗೆ ಆ ನೆಮ್ಮದಿ, ಸಂತೋಷ, ಆನಂದನ ತೊಗೊಂಬಂದರೆ ದಟ್ ಈಸ್ ಫ್ರಮ್ ದ ಹೋಲಿ ಸ್ಪಿರಿಟ್. ಜೀಸಸ್ ಡಿಡ್ ನಾಟ್ ಟ್ರಸ್ಟ್ ದೆಮ್. ಎಷ್ಟು ಚೆನ್ನಾಗಿದೆ ಅಲ್ಲ ವಾಕ್ಯ. ನಾನು ಬೇಗ ವಾಕ್ಯಗಳು ಹೇಳ್ಬಿಡ್ತೀನಿ, ನೀವು ಒಂದು ಸತಿ ಮೆಡಿಟೇಟ್ ಮಾಡಿ ಅದನ್ನು. ಯೇಸು ಸ್ವಾಮಿನೇ ಯಾರನ್ನೂ ನಂಬೋಕ್ಕಾಗಲಿಲ್ವಂತೆ. ಯೇಸು ಸ್ವಾಮಿನೇ ಈ ಲೋಕದಲ್ಲಿ ಎಲ್ಲರೂ ನಂಬೋಕ್ಕಾಗಿಲ್ಲ ಅಂದರೆ ನೀವೆಲ್ಲರೂ ನಂಬಿ ಮೋಸ ಓದೋದ್ರಲ್ಲಿ ಏನು ದೊಡ್ಡ ವಿಷಯನ? ಲವ್ ಎವ್ರಿ ಒನ್, ಡೋಂಟ್ ಟ್ರಸ್ಟ್ ಎನಿ ಒನ್. ನೋಡಿ, ಕೆಲವರು ತುಂಬ ಊಟ ಮಾಡಿ ಚೆನ್ನಾಗಿ, ಇನ್ನೊಂದು ಸ್ವಲ್ಪ ತಿನ್ನಿ ಸರ್, ನೀವು ಊಟನೇ ಮಾಡಿಲ್ಲ ಪಾಪ, ತಿನ್ನಿ ಅಂತಾರೆ. ಆದರೆ ಎಲ್ಲೋ ನಿಮ್ಮ ಮೇಲೆ ಒಂದು ಕಹಿ ಇದ್ದೇ ಇರ್ತೈತೆ ಅವ್ರಿಗೆ. ಬೈಬಲ್ ನೋಡ್ತೀರಾ ವಾಕ್ಯ? ಪ್ರಾವರ್ಬ್ಸ್ 23:7, ಜ್ಞಾನೋಕ್ತಿಗಳು 23:7. ಊಟ ಮಾಡೋರ ಜೊತೆ ಹುಷಾರಾಗಿರಿ. ಉಣ್ಣು ಕುಡಿ ಎಂದು ಹೇಳಿದರು, ಉಣ್ಣು ಕುಡಿ ಅಂತ ಹೇಳಿದರು, ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ. ನಿನ್ನಲ್ಲಿ ಅವನಿಗೆ ಪ್ರೀತಿ. ಸುಮ್ಮನೆ ತಿನ್ನಿ, ಊಟ ಆಯ್ತಾ ಬ್ರದರ್, ಸಿಸ್ಟರ್ ಊಟ ಮಾಡಿದ್ರೆ ಕೊಡಿಸ್ಬಿಡ್ತೀರಾ, ಇಲ್ಲಾಂದರೆ ಯಾಕಂದ್ರೆ ಉಣ್ಣು ಕುಡಿ ಅಂತ ಹೇಳ್ತಾನಂತೆ. ಉಣ್ಣು ಕುಡಿ ಎಂದು ಹೇಳಿದರು, ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ. ಸೊ ಯಾರಾದರೂ ನಿಮ್ಮನ್ನು ತುಂಬ ನೋಡಿ, ಲೋಕದಲ್ಲಿ 2 ಪ್ರಾಬ್ಲಮ್ ಇದೆ. ಒಬ್ಬರಿಗೆ ಏನು ಗೊತ್ತಾ, ಯಾರೂ ಅವ್ರನ್ನ ಕೇರೆ ಮಾಡಲ್ಲ ಅನ್ನೋ ಪ್ರಾಬ್ಲಮ್. ಇನ್ನೊಬ್ರಿಗೆ ಏನು ಗೊತ್ತಾ ಪ್ರಾಬ್ಲಮ್ಮು, ತುಂಬ ಮೇಲೆ ಹಚ್ಚಿ ಕೆಳಗೆ ಬೀಳಿಸ್ಬಿಟ್ರು, ಅದೇ ಪ್ರಾಬ್ಲಮ್. ಒಂದು ಕಾಲದಲ್ಲಿ ತುಂಬ ಟಾಪ್ ಇಟ್ಬಿಟ್ರು. ಏನು ನೀವು ಬಟ್ಟೆ ಹಾಕ್ತೀರ, ಎಷ್ಟು ಚೆನ್ನಾಗಿದೆ, ಏನು ಸೂಪರಾಗಿದ್ದೀರಪ್ಪ, ನೀವು ಹೇಗೆ ನೋಡಿ ದೇವ್ರು ಹೆಂಗೆ ಆಶ್ವಾಸ, ಹಿಂಗೆಲ್ಲ ಟಾಪ್ ಹಚ್ಬಿಟ್ರು. ಈಗ ಕೇರೆ ಇಲ್ಲ, ಪ್ರೈಸ್ ಲಾಡು ಇಲ್ಲ, ಏನಿಲ್ಲ. ಇವಾಗ ಇವ್ರಿಗಿದು ಬೇಜಾರು. ಅವಾಗೆಲ್ಲ ಚೆನ್ನಾಗಿದ್ರಲ್ಲ, ಇವಾಗ ಏನಾಯಿತು? ಇನ್ನು ಕೆಲವ್ರಿಗೆ ಏನು ಗೊತ್ತಾ, ಅವ್ರನ್ನ ಕೇರೆ ಮಾಡಲ್ಲ. 2 ಪ್ರಾಬ್ಲಮ್ಮೆ. ನಾನೇನು ಹೇಳ್ತೀನಿ ಅಂದರೆ, ಬೈಬಲ್ ಏನು ಹೇಳುತ್ತೆ ಅಂದರೆ, ತಿನ್ನೋ ಚೆನ್ನಾಗಿರು ಅಂತ ಟಾಪ್ ಎತ್ತಿಸಿದ್ರು. ಆದರೆ ಬೈಬಲ್ ಹೇಳುತ್ತೆ, ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ವಂತೆ. ಸೊ ಲವ್ ಎವ್ರಿ ಒನ್, ಡೋಂಟ್ ಟ್ರಸ್ಟ್ ಎನಿ ಒನ್. ಯೇಸು ಸ್ವಾಮಿ ಏನು ಹೇಳ್ತಾರೆ ನೋಡೋಣ. ಮತ್ತಾಯನಿಗೆ ಬರೆದ ಪುಸ್ತಕ 15:8, ದ ಬುಕ್ ಆಫ್ ಮ್ಯಾಥ್ಯೂ 15:8. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಬಾಯಿ ಚೆನ್ನಾಗಿದೆ, ಮನಸ್ಸು ದೂರವಾಗಿದೆ. ನಮ್ಮ ಪಾಸ್ಟ್ ಹೇಳ್ಬಿಟ್ರೆ ಮುಗೀತು, ತಿರ್ಗಿ ಅಡ್ರೆಸ್ಸಿಗೆ ಇಲ್ಲ. ಅವರು ಮಾತು, ಮನಸ್ಸಿಲ್ಲ. ಗಾಡ್ ಸೀಸ್ ದ ಹಾರ್ಟ್.
ನೋಡಿ, ಕೆಲವರು ಬಟ್ಟೆ ಹಾಕಿ, ಒಬ್ಬರು ಕೆಲವರು ಹೇರ್ ಸ್ಟೈಲ್ ನಿಟ್ಟು, ಒಬ್ಬರು ಬಟ್ಟೆ ನಿಟ್ಟು, ನಾವು ವಿ ಶುಡ್ ನಾಟ್ ಜಡ್ಜ್ ಬೈ ಸೀಯಿಂಗ್ ದ ಕವರ್. ಕೆಲವರು ನೋಡಿ ಸೈಲೆಂಟಿಗಿರ್ತಾರೆ, ದೇವ್ರಿಗಾಗಿ ದೊಡ್ಡ ಕಾರ್ಯ ಮಾಡಬೇಕು ಅನ್ನೋ ಮನಸ್ಸಿರುತ್ತೆ. ಕೆಲವರು ಸುಮ್ಮನೆ ಮಾತಾಡ್ತಾರೆ, ಏನು ಮಾಡಲ್ಲ. ಹಾರ್ಟ್ ಮ್ಯಾಟರ್ಸ್. ಎಲ್ಲರೂ ಹೇಳಿ. ದೇವ್ರು ಇವತ್ತು ನಿನ್ನ ಮನಸ್ಸು ನೋಡ್ತಾ ಇದ್ದಾರೆ, ನಿನ್ನ ಹೃದಯ ನೋಡ್ತಾ ಇದ್ದಾರೆ. ದೇವ್ರಿಗಾಗಿ ಏನಾದರೂ ಮಾಡಬೇಕು, ದೇವ್ರಿಗಾಗಿ ನಿಲ್ಲಬೇಕು, ನಾನು ಇದನ್ನೆಲ್ಲ ಮಾಡಬೇಕು. ಆದರೆ ಇವತ್ತು ಪರಿಸ್ಥಿತಿಗಳು ಹಂಗಿಲ್ಲ. ಬಟ್ ನಿನ್ನ ಹೃದಯ ದೇವ್ರಿಗಾಗಿ ತವಕ ಪಡೋದನ್ನು ದೇವ್ರು ನೋಡ್ತಾ ಇದ್ದಾರೆ. ಒಂದಿನ ಬರುತ್ತೆ, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಯು ವಿಲ್ ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ನಾನೇನು ಹೇಳ್ತೀನಿ, ಸಿಚುವೇಶನ್ ಇವಾಗಿರೋ ಸಿಚುವೇಶನ್ ನೋಡಬೇಡಿ, ಅದು ನಾಳೆಗೆ ನಾವು ಒಂದು ಹೇಳ್ತೀನಿ ನೋಡಿ, ನೀವು ಮಲಗೆದೊಳಷ್ಟಕ್ಕೆ ಸಿಚುವೇಶನ್ಗಳು ಚೇಂಜ್ ಆಗಿಬಿಡುತ್ತೆ. ದೇವರಿಗೆ ಚೇಂಜ್ ಮಾಡೋದು ಪರಿಸ್ಥಿತಿನ ತುಂಬ ಈಸಿ, ಆದರೆ ನಿನ್ನನ್ನು ಚೇಂಜ್ ಮಾಡಬೇಕು ಅನ್ನೋದೇ ದೇವರ ಉದ್ದೇಶ. ಸೊ ಈ ಮೆಸೇಜೆಲ್ಲ ದೇವರು ಯಾಕೆ ನಾನು ಕೊಡ್ತಾ ಇದ್ದಾರೆ, ಅದ್ಭುತ ನಡೆಯೋದಕ್ಕಾಗಿ ಅಲ್ಲ, ನನ್ನನ್ನು ಬದಲಾಯಿಸ್ಕೊಳ್ಳೋದಕ್ಕಾಗಿ. ಯಾವಾಗ ನನ್ನ ಮೈಂಡ್ ಸೆಟ್ಟು, ನನ್ನ ಯೋಚನೆ, ನನ್ನ ಚಿಂತೆ ಚೇಂಜ್ ಆಗಿಬಿಡುತ್ತೋ ಪರಿಸ್ಥಿತಿಗಳು ಆಟೋಮೆಟಿಕ್ಕಾಗಿ ಚೇಂಜ್ ಆಗಿಬಿಡುತ್ತೆ. ಬಿ ಜಾಯ್ಫುಲ್ ಆಲ್ವೇಸ್, ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಇವತ್ತು ಕಷ್ಟನೇ ಯಾಕೆ ನೋಡ್ತೀರಾ, ನಾಳೆ ಒಂದು 10 ಲಕ್ಷ ಯಾರೋ ಒಬ್ಬರು ಅಕೌಂಟ್ಗೆ ಹಾಕ್ಬಿಡ್ತಾರೆ ಪಟ್ಟಂತ, ಸಡನ್ನಿಗೆಲ್ಲ 1 ಕೋಟಿ ಬಂದ್ಬಿಡುತ್ತೆ ನಿಮಗೆ. ಇವತ್ತಿನ ಟ್ರಾಜಿಡಿ ನಾಳೆ ನಿನಗೆ ಕಾಮಿಡಿ ಆಗಿಬಿಡುತ್ತೆ. ಅಯ್ಯೋ ಇದಕ್ಕೆ ಫಾಸ್ಟ್ ನೀವು ಒಂದಕ್ಕೆ ಅಳ್ತಾ ಇದ್ರಿ ನೋಡಿ, ಅದು ಒಂದು ದಿನ ನೋಡ್ಬಿಟ್ಟು ನೀವೇ ಯೋಚನೆ ಮಾಡ್ತೀರಾ, ಇದಕ್ಕೆಲ್ಲ ನಾನು ಅಳ್ತಾ ಇದ್ದೆ ನಾ ಕುಂತ್ಕೊಂಡು ಅಂತ, ಇದಕ್ಕೆ ಫಾಸ್ಟ್ ನಾನು ಇಷ್ಟು ಕಣ್ಣೀರಿಟ್ಟೆ ಅನ್ನೋ ಥರ ದೇವ್ರ ಪರಿಸ್ಥಿತಿಗಳನ್ನು ಚೇಂಜ್ ಮಾಡಿಬಿಡ್ತಾರೆ. ದೇವ್ರಿಗೆ ಚೇಂಜ್ ಮಾಡೋದು ಕಷ್ಟ ಯಾವುದು ಗೊತ್ತಾ, ನಿಮ್ಮ ಮನಸ್ಸನ್ನು. ದೇವರು ನಿನ್ನ ಫೋಕಸ್ಸನ್ನು ಚೇಂಜ್ ಮಾಡಿ ದೇವ್ರ ಕಡೆಗೆ ತಿರ್ಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಲ್ಲೇ ಇವಾಗ ಇಷ್ಟು ಟೀಚಿಂಗ್ ನಡೀತಾ ಇರೋದಿಲ್ಲಿ. ಅದಕ್ಕೆ ಟೈತು, ಆಫರಿಂಗ್ ಇದೆಲ್ಲ ಏನಕ್ಕೆ ದೇವ್ರು ಇಟ್ಟಿರೋದು ಅಂತ, ದೇವ್ರು ದುಡ್ಡು ಬೇಕೋ ಇಲ್ಲ ಪಾಸ್ಟ್ರಿಗೆ ಬೇಕು ಅಂತಲ್ಲ. ನೀನು ಕೊಡ್ತಾ 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 ನಿನ್ನ ಮೈಂಡ್ ಸೆಟ್ ಚೇಂಜ್ ಆಗಿಬಿಡುತ್ತೆ, ದೇವ್ರ ಮೇಲಿರೋ ನಂಬಿಕೆ ಚೇಂಜ್ ಆಗಿಬಿಡುತ್ತೆ, ನಿನಗಿರೋ ಫೇತ್ ಚೇಂಜ್ ಆಗಿಬಿಡುತ್ತೆ, ನಿನ್ನ ಒಳಗಡೆ ಒಂದು ಧೈರ್ಯ ಬಂದುಬಿಡುತ್ತೆ. ಐ ಹ್ಯಾವ್ ಗಿವನ್, ಐ ಹ್ಯಾವ್ ಸೋನ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ನಾನು ದೇವ್ರಿಗಾಗಿ ಬಿತ್ತಿದ್ದೀನಿ, ಬಂದೇ ಬರುತ್ತೆ. ಅದೇ ಒಬ್ಬರು ನೆನ್ನೆ ಮಾತಾಡ್ಬೇಕಾದ್ರೆ ಹೇಳ್ತಾಯಿದ್ರು, ನೆನ್ನೆನೂ ಅಷ್ಟೇ ಇವತ್ತು ಅಷ್ಟೇ ಮಾತಾಡ್ಬೇಕಾದ್ರೆ ಒಬ್ಬರ ಹತ್ರ, ಕೊಡ್ತಾನೇ ಇದ್ದೀನಿ ದೇವ್ರಿಗೆ, ಯಾಕೆ ನನ್ನ ಪರಿಸ್ಥಿತಿ ಚೇಂಜ್ ಆಗಿಲ್ಲ. ನಾನು ಹೇಳಿದೆ, ಕೆಲವೊಂದು ಮರಗಳು ಬೇಗ ಬಂದುಬಿಡ್ತೈತೆ, ಕೆಲವೊಂದು ಹುಲ್ಲುಗಳೆಲ್ಲ ಬೇಗ ಬಂದುಬಿಡುತ್ತೆ, ಕೆಲವೊಂದು ಮರಗಳು ಬರೋದಕ್ಕೆ ಲೇಟ್ ಆಗುತ್ತೆ. ಯಾಕೋದಾ, ಅದು ಒಂದು ಸತಿ ಬೆಳೆದುಬಿಟ್ರೆ ಯಾರು ಕಟ್ ಮಾಡೋಕ್ಕಾಗಲ್ಲ. ಅಂಥ ಆಶೀರ್ವಾದಗಳು ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬ್ಯಾಂಬೂ ಟ್ರೀ ಎಲ್ಲ ಬಂದುಬಿಟ್ಟು 4-5 years ಇಟ್ ವಿಲ್ ಗ್ರೋ ಇನ್ಸೈಡ್ ಒಳಗಡೆ. ಆದರೆ ಪಟ್ಟಂತ 3 ತಿಂಗಳು 6 ತಿಂಗಳಲ್ಲಿ ಅಷ್ಟು ಉದ್ದ ಬೆಳೆದುಬಿಟ್ಟಿರ್ತದೆ. ಯಾಕೋದಾ, ಫಸ್ಟು ರೂಟ್ ಒಳಗಡೆ ಹೋಗುತ್ತೆ. ಸೊ ಒಂದಿನ ಬರುತ್ತೆ, ನಾನೇನು ಹೇಳ್ತೀನಿ ಗೊತ್ತಾ, ಕೊಟ್ಟಿರೋರು ದೇವ್ರ ರಾಜ್ಯಕ್ಕೆ ಬಿತ್ತಿರೋರು ಒಂದು ದಿನ ರಾಜರ ಥರ ಕುಂತ್ಕೊಂಡು ತಿಂತಾರೆ. ಅವ್ರ ಸಂತತಿ ಚೆನ್ನಾಗಿರುತ್ತೆ, ಅವ್ರ ಆಶೀರ್ವಾದವಾಗಿರ್ತಾರೆ, ಡೌಟೇ ಇಲ್ಲ, ನೋ ಡೌಟ್ ಅಟ್ ಆಲ್, ನೋ ಡೌಟ್ ಅಟ್ ಆಲ್. ಓ ಮೈ ಗಾಡ್. ಕೊಟ್ಟು ನೋಡ್ತೀವಿ, ಪರಿಸ್ಥಿತಿಗಳು ಚೇಂಜ್ ಆಗಿಲ್ಲ ಅಂದಿದ ತಕ್ಷಣ ನಮಗೆ ಆ ನಂಬಿಕೆ ಒಬ್ರು ಪಾಸ್ಟ್ ಹೇಳಿದ್ರು ಕೊಡುವಂಥ ಪರಿಸ್ಥಿತಿನೇ ಚೇಂಜ್ ಆಗಿಲ್ಲ. ನೋ 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 ಬಿಲ್ಡ್. ಜಿಮ್ಗೆ ಹೋಗಿದ ತಕ್ಷಣ 6 ಪ್ಯಾಕ್ ಬಂದುಬಿಡಲ್ಲ ಒಂದೇ ಸತಿ. ಕೆಲವರಿಗೆ ಕನ್ನಡಿಯಲ್ಲಿ ನೋಡ್ತಾರೆ, ಏನಪ್ಪ ನಾನು ಇಷ್ಟು ದಪ್ಪ ಇದ್ದೀನಿ, ಸ್ಲಿಮ್ ಆಗಬೇಕು ಅಂತ ಒಳಗಡೆ ಹೋಗ್ತಾರೆ. ಜಿಮ್ ಒಳಗಡೆ ಹೋಗಿ ಒಂದು 3 ಸತಿ ಮಾಡದೇ ಇರೋದನ್ನು ಮಾಡಿಬಿಟ್ಟು ನೆಕ್ಸ್ಟ್ ಡೇ ಹೋಗೋದೇ ಇಲ್ಲ. ಒಮ್ಮ ಒಂದೇ ಸತಿ ಯಾಕೆ ಆ ಥರ ಪಟ್ಟೆ, ನಿಧಾನ. ಆದರೆ ಏನು ಮಾಡ್ತಾಯಿದ್ಯೋ ಅದನ್ನು ಕಂಟಿನ್ಯೂ ಮಾಡ್ತಾನೆ ಇರೋ, ಎಲ್ಲ ಒಂದು ದಿವಸ ನೀನು ಫಿಟ್ ಆಗುತ್ತೆ. ಆಮೇಲೆ ಹೋಗಿದ ತಕ್ಷಣ ಎದುರು ನೋಡಬಾರ್ದು. ಟ್ರೈನ್ ಯುವರ್ ಮೈಂಡ್, ಟ್ರೈನ್ ಯುವರ್ ಹಾರ್ಟ್, ಟ್ರೈನ್ ಯುವರ್ ಟಂಗ್. ನಿಮ್ಮ ಯೋಚನೆ, ನಿಮ್ಮ ಮನಸ್ಸು, ನಿಮ್ಮ ಬಾಯಿ, ಇದನ್ನೆಲ್ಲ ಟ್ರೈನ್ ಮಾಡಿ ಹತೋಟಿಗೆ ತೊಗೊಂಬನ್ನಿ. ನೋಡಿ, ಎಲ್ಲ ಪರಿಸ್ಥಿತಿಗಳು ನಿಮ್ಮ ಹತೋಟಿಗೆ ನೀವು ತರ್ಬೋದು ಒಂದಿನ. ಇವತ್ತು ಕ್ರೈಸ್ತರ ಪ್ರಾಬ್ಲಮ್ ಏನು, ಬಾಯ್ ಪ್ರಾಬ್ಲಮ್. ಡಾಕ್ಟರ್ ಹತ್ರ ಹೋದರೆ, ಏನದು ಡಾಕ್ಟರ್ ನೆನ್ನೆಯಿಂದ ಊಟ ಮಾಡೋಕ್ಕಾಗ್ತಾಯಿಲ್ಲ, ಸರಿಯಾಗಿ ಊಟ ನಡೀತಲ್ಲ, ಬಾಯ್ ತೆಗಿ. ನಾಲ್ಗೆಲ್ಲಿ ಪ್ರಾಬ್ಲಮ್ ನಿನಗೆ. ಯಾಕೆ ಆಶೀರ್ವಾದ ಬರ್ತಲ್ಲ, ಬಾಯ್ ತೆಗಿರಿ, ಪ್ರಾಬ್ಲಮ್ ಇದೆ. ಚೇಂಜ್ ಯುವರ್ ವರ್ಡ್ ಆ್ಯಂಡ್ ಚೇಂಜ್ ದ ವರ್ಲ್ಡ್. ಚೇಂಜ್ ಯುವರ್ ವರ್ಡ್, ಚೇಂಜ್ ದ ವರ್ಲ್ಡ್. ಥಿಂಕ್ ಆಲ್ವೇಸ್ ಪಾಸಿಟಿವ್ಲಿ, ಸ್ಪೀಕ್ ಆಲ್ವೇಸ್ ಪಾಸಿಟಿವ್ಲಿ. ಪರಿಸ್ಥಿತಿಗಳು ಏನೇ ಉಲ್ಟಾ ಪಲ್ಟಾ ಇರಲಿ, ನೀವು ಉಲ್ಟಾನೇ ಮಾತಾಡ್ತಾ ಇರಿ. ಡಾಕ್ಟರ್ ರಿಪೋರ್ಟ್ ಒಂದು ವೇಳೆ ಕ್ಯಾನ್ಸರ್ ಅಂತ ಹೇಳ್ಬಿಟ್ರಾ, ನೀವು ಹೇಳಿ ಕ್ಯಾನ್ಸಲ್ ಅಂತ. ಡಾಕ್ಟರ್ ರಿಪೋರ್ಟ್ ಹೈ ತೋರಿಸ್ತೈತೆ, ನೀವು ಹೇಳಿ ಚೇಂಜ್.
ಚೇಂಜ್ ಚೇಂಜ್. ಬೇಗ ಸಾಯ್ತೀರಾ ಅಂತ ಡಾಕ್ಟರ್ ಹೇಳಿದ್ರ? ಯಾವಾಗಲೂ ಕನ್ನಡಿ ಮುಂದೆ ಹೇಳಿ, ನಾನು 100 ವಯಸ್ಸು ಬದುಕ್ತೀನಿ, 120 ವಯಸ್ಸು ಬದುಕ್ತೀನಿ ಯೇಸುವಿನ ನಾಮದಲ್ಲಿ. ನಾನು ಆರೋಗ್ಯವಾಗಿರ್ತೀನಿ, ಚೆನ್ನಾಗಿರ್ತೀನಿ. ಅದ್ದಿಗೆ ಯವ್ವನವು ತಿರುಗಿ, ಎಲ್ಲರೂ ಹೇಳಿ ತಿರುಗಿ. ಅಂದರೆ ವಾಟ್ ಯು ಲಾಸ್ಟ್ ಪ್ರೀವಿಯಸ್ಲಿ, ಯಾವುದು ನೀನು ಕಳ್ಕೊಂಡು. ಅದಕ್ಕೆ ಬೈಬಲ್ ಹೇಳುತ್ತೆ ತಿರುಗಿ. ಎಲ್ಲರೂ ಹೇಳಿ ತಿರುಗಿ ಅಂದರೆ ಆ ಕಡೆ ತಿರ್ಕೊಬೇಡಿ. ತಿರುಗಿ ಅಂದರೆ ನೀನು ಸ್ಕೂಲಲ್ಲಿದ್ದಂಥ ಅದೇ ಸ್ಟ್ರೆಂತು ಅಗೇನ್. ಓ ಮೈ ಗಾಡ್, ನೀನು ಕೋಟಿ ಲಾಸ್ ಮಾಡಿದ್ದೆ ತಾನೆ, ಅಗೇನ್. ಲ್ಯಾಕ್ಸ್ ಹೋಯ್ತಾ, ಅಗೇನ್. ಜಾಯ್ ಹೋಯ್ತಾ, ಅಗೇನ್. ಮತ್ತೆ 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 100ರಷ್ಟು 1000ರಷ್ಟು ಬರ್ತಾ ಇರ್ತದೆ. ಐ ಕಮಾಂಡ್ ಮನಿ ಟು ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಸತ್ಯವೇದ ಈ ರೀತಿ ಹೇಳುತ್ತೆ. ಜಾನ್ 7:24, ಯೋಹಾನನ ಬರೆದ ಪುಸ್ತಕ 7:24. ಕಣ್ಣಿಗೆ ತೋರಿದ್ದರ ಮೇಲೆ ತೀರ್ಪು ಮಾಡಬೇಡಿರಿ. ಅಷ್ಟೇ. ತೀರ್ಪು ಯಾವುದು ನೋಡಿ ಮಾಡಬಾರ್ದಂತೆ? ಯಾವ್ದು ನೋಡ್ತಿರೋ ಅದನ್ನು ತೀರ್ಪು ಮಾಡಿಬಿಡ್ಬೇಡಿ. ಯಾವುದು ಬೆಸ್ಟಾಗಿರುತ್ತೆ ಮೆಸೇಜು? ಇವರು ಬಟ್ಟೆ ಸೂಪರಾಗಿ ಹಾಕಿದ್ದಾರೆ, ಇವ್ರ ಪ್ರೀಚಿಂಗ್ ಚೆನ್ನಾಗಿದೆ, ತೀರ್ಪು ಮಾಡಿಬಿಡಬೇಡಿ. ಸೊ ಮನುಷ್ಯನ ಹಾರ್ಟ್ ಬೇಸ್ ಮೇಲೇ ದೇವರು ಜಡ್ಜ್ ಮಾಡ್ತಾರೆ. ಏನು ಹೇಳ್ತಾರೆ ಅಂದರೆ, ಬಾಯಲ್ಲಿ ಕೆಲವರು ಚೆನ್ನಾಗಿ ಮಾತಾಡ್ತಾರೆ ಬೆಣ್ಣೆ ಹಾಕ್ದಂಗೆ, ಆದರೆ ಮನಸ್ಸು ಸರಿ ಇರಲ್ಲ. ಎಲ್ಲರೂ ನಿಮ್ಮ ಬೆಳವಣಿಗೆಯನ್ನು ನೋಡಿ ಎಲ್ಲರೂ ಖುಷಿ ಪಡಲ್ಲ ರೀ. ನಿಜ ಹೇಳ್ತೀನಿ ಕೇಳಿ. ನೀವೊಂದು ಕಾರ್ ತೊಗೊಂಡ್ಬಿಟ್ರೆ ಎಲ್ಲರೂ ಏನು ಹೇಳ್ತಾ ಗೊತ್ತಾ? ಕಂಗ್ರ್ಯಾಚುಲೇಷನ್ಸ್. ಅಂದರೆ ಒಳಗಡೆ ಏನೈತೆ, ನನಗೆ ಮಾತ್ರ ಯಾಕೆ ಬಂದಿಲ್ಲ, ಇವನಿಗೆ ಏನು ಬಂದಿದೆ? ಒಳಗಡೆ ಕಂಗ್ರ್ಯಾಚುಲೇಷನ್ ಬಾಯಲ್ಲಿ ಬರ್ತೈತೆ, ಒಳಗಡೆ ಹೆಂಗೆ ಬರ್ತಿದೆ, ಇವನು ಮಾತ್ರ ಹೆಂಗೆ ಬಂತು? ಮನೆ ಕಟ್ಟಿದ್ರ, ಇವನಿಗೆಲ್ಲ ಬಂತು, ನಮಗೆ ಬಂದಿಲ್ಲ. ಸ್ವಲ್ಪ ಚೆನ್ನಾಗಾಗ್ಬಿಟ್ರ, ಯಾರು ತಲೆ ಮೇಲೆ ಕೈ ಇಟ್ಟರು ನೋಡಿ. ಜನ ಹೆಂಗೆ ಬೇಕಾದರೂ ಮಾತಾಡ್ತಾನೆ ಇರ್ತಾರೆ. ನೀವು ಜನರಿಗಾಗಿ ಬಾಳಿದ್ರೆ ಈ ಲೋಕದಲ್ಲಿ ಬಾಳೋಕ್ಕೆ ಆಗಲ್ಲ. ಸೊ ಪೀಪಲ್ ವಿಲ್ ಜಡ್ಜ್ ಅಕಾರ್ಡಿಂಗ್ ಟು ದೇರ್ ಅಪಿಯರೆನ್ಸ್. ಇವತ್ತು ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಗೊತ್ತಾ? ಇವತ್ತು ಟೋಟಲ್ ಜನ ಕ್ರಿಶ್ಚಿಯಾನಿಟಿ ಏಮಾರ್ತಾ ಇರೋದು ಎಲ್ಲಿ ಅಂದರೆ, ಪ್ರೀಚ್ ಮಾಡೋರು ಬಟ್ಟೆ ನೋಡಿ, ಅವ್ರದ್ದು ಹೊಟ್ಟೆ ನೋಡಿ, ಅವ್ರದ್ದು ಕಟಿಂಗ್ ನೋಡಿ, ಇದನ್ನೆಲ್ಲ ನೋಡಿಬಿಟ್ಟು ಅವ್ರ ಟೋನ್ ನೋಡಿ, ಇದೆಲ್ಲ ಕರೆಕ್ಟಾಗಿರುತ್ತೆ, ಈ ಪಾಸ್ಟರ್ ಹೇಳಿದರೆ ಕರೆಕ್ಟಾಗಿರುತ್ತೆ. ಆ ಥರ ಹೋಗಬೇಡಿ. ವೇರ್ ಈಸ್ ಯುವರ್ ಚರ್ಚ್? ವೇರ್ ಗಾಡ್ ಸ್ಪೀಕ್ಸ್ ಟು ಯು, ದಟ್ ಈಸ್ ಯುವರ್ ಚರ್ಚ್. ದೇವ್ರು ನಿನ್ನೊಂದಿಗೆ ಮಾತನಾಡು. ನಿನ್ನ ಒಳಗಡೆ ಖುಷಿ ಬರಬೇಕು. ಚರ್ಚಿಗೆ ಹೋದೆ, ಗಾಡ್ ಸ್ಪೋಕ್ ಟು ಮೀ. ಚರ್ಚಿಂದ ಆಚೆ ಹೋಗ್ಬೇಕಾದ್ರೆ ನೀನು ಖುಷಿಯಾಗಿ ಹೋದರೆ ಅದು ನಿನ್ನ ಚರ್ಚು. ನೀನೆಲ್ಲ ಪರಲೋಕಕ್ಕೆ ಬರೋದಿಲ್ಲ. ಒಬ್ಬರು ಕಿರ್ಚಾಡ್ತಾರೆ. ಒಂದು ಅಮ್ಮ ನನಗೆ ಆ ರೀಲ್ಸನ್ನ ನನಗೆ ವಾಟ್ಸಪ್ ಮಾಡಿದರು. ದೇವರ ಮಕ್ಕಳೇ ಅಂತಾರೆ. ನನಗೆ ಒಂಥರ, ಯಾಕೆ ಇಷ್ಟು ಕಿರ್ಚಾಡ್ತಾರೆ ಇವರು? ಪರಲೋಕಕ್ಕೆ ಹೋಗ್ತೀಯ ನೋಡು. ನೀನು ಕಿರ್ಚಾಡಿದ್ರೆ ನೀನು ಹೊರಟೋಗ್ತೀಯ ಬೇಗ. ಈ ಥರ ಕಿರ್ಚಾಡ್ತಾ ಇದ್ರೆ ಅವರು ಹೋಗಿ ಇನ್ನು ಮುಂಚೆ ನೀನು ಹೋಗ್ಬಿಡ್ತೀಯ. ಹುಷಾರಪ್ಪ. ಸೊ ಇವ್ರು ಏನು ಅನ್ಕೊತಾರೆ ಅಂದರೆ, ಇವ್ರು ಕಿರ್ಚಾಡೋದ್ರಲ್ಲಿ ಅಲ್ಲಿ ಚೇಂಜಸ್ ನಡೆಯುತ್ತೆ. ನಾನೇನು ಹೇಳಿದೆ, ನಾನು ಕಿರ್ಚಾಡೋದ್ರಲ್ಲಿ ಚೇಂಜಸ್ ನಡೆಯೋದಿಲ್ಲ. ಅಥವಾ ನಾನು ಸೀರಿಯಸ್ಸಾಗಿ ಮಾತಾಡ್ತಾ ಇದ್ದೀನಿ ಅಂತ ಚೇಂಜಸ್ ನಡೆಯೋದಿಲ್ಲ. ಅಥವಾ ನಾನು ನಗಾಡ್ಕೊಂಡೇ ಮಾತಾಡ್ತಾ ಇದ್ದೀನಿ ಅಂತ ಅಲ್ಲಿ ಚೇಂಜ್ ಆಗ್ತಾ ಇಲ್ಲ ಅಂತಲ್ಲ. ಡೋಂಟ್ ಜಡ್ಜ್ ಅಕಾರ್ಡಿಂಗ್ ಟು ಅಪಿಯರೆನ್ಸ್. ಓ ಮೈ ಗಾಡ್. ಈಗ ಒಬ್ಬರು ಹಾರ್ಟ್ ಕಂಡುಹಿಡಿಬೇಕಂದ್ರೆ ಹೆಂಗೆ ಕಂಡುಹಿಡಿಬೇಕು ಗೊತ್ತಾ? ನೋಡಿ, ಯಾವಾಗಾದರೂ ನಿಮ್ಮ ಪೊಸಿಷನ್ ಎತ್ತಿ ಇನ್ನೊಬ್ರು ಕೊಟ್ಬಿಡಿ. ಇವಾಗ ಚರ್ಚಲ್ಲೂ ಕೆಲವ್ರು ಹಾರ್ಟ್ ನೋಡ್ಬೇಕಾದ್ರೆ ಹೆಂಗೆ ಗೊತ್ತಾ? ಒಬ್ಬರು ಪೊಸಿಷನ್ನ ಇನ್ನೊಬ್ರು ಕೊಟ್ರೆ ಅವ್ರದ್ದು ಹೆಂಗೆ ಅಂತ ಗೊತ್ತಾಗೋದು. ಹಾರ್ಟ್, ರಿಯಲ್ ಹಾರ್ಟ್ ಹೆಂಗೆ ಬರುತ್ತೆ. ಮುಂಚೆಲ್ಲ ಫಿಲಿಪ್ ಪಾಸ್ಟ್ಗೆ ನಾವು ಬೇಕಾಗಿತ್ತು, ಇವಾಗೆಲ್ಲ ಬೇಡ. ಏನಾಯಿತು? ಒಬ್ಬರು ಬೆಳೀಲಿ ಅಂದ್ರ, ಒಬ್ರು ಚೆನ್ನಾಗಿರಲಿ ಅಂತ ಅವ್ರಿಗೆ ಆ ಪೊಸಿಷನ್ ಹೋದರೆ ಏನಾಯಿತು? ಹೊಸೊಬ್ರು ಬರಲಿ, ಹೊಸೊಬ್ರು ಆಡಲಿ ಅಂತ ಹೇಳಿದಾಗ ಏನಾಯಿತು? ಇವಾಗೆಲ್ಲ ಬೆಲೆ ಇಲ್ಲ. ಇನ್ನೊಬ್ರ ಬಗ್ಗೆ ಇನ್ನೊಬ್ರು ಚೆನ್ನಾಗಿ ಹೊಗಳ್ಬಿಟ್ರೆ ಇವ್ರ ಹೃದಯ ಗೊತ್ತಾಗ್ಬಿಡುತ್ತೆ. ಇವಾಗ ಸೌಲನಿಗೆ ದಾವಿದನಿಗೆ ಇದ್ದಂಥ ವ್ಯತ್ಯಾಸ, ಸೌಲನು ಯಾಕೆ ಕೇಡಿ ಆಗಿದ್ದು? ದಾವಿದನಿಗೆ ಆಡಿಬಿಟ್ರು. ಏನು ಆಡಿಬಿಟ್ರು?
ಸೌಲನು ಕೊಂದಿದ್ದು 1000. ದಾವೀದ್ ಕೊಂದದ್ದು, ಸೌಲನ್ನು ಕೊಲೆಗಾರನಾಗಿ ಮಾಡಿದ್ದು ಯಾರು? ಎಲ್ಲ ವುಮೆನ್ಸು ಸೇರ್ಕೊಂಡು ಆಡಿಬಿಟ್ರು. ದಾವೀದನ್ ಸೌಲನ್ನು ಕೊಂದರೆ 1000, ದಾವೀದನ್ ಕೊಂದರೆ 10,000. ಆಡಿದ ತಕ್ಷಣ ಇವನು ಟೆನ್ಷನ್ ಆಗೋಯ್ತು. ಇವಾಗ ಇವನಿಗೆ ಟೆನ್ಷನ್ ಆಗಿ ಇವನು ಕೊಲೆಗಾರ ಅಂತ ಯಾವ ವ್ಯಕ್ತಪಡಿಸ್ಕೊತ್ತಾ ಅವನ ಮುಂದೆ ದಾವೀದನ್ನು ಹೊಗಳ್ಬಿಟ್ರು. ನಾನೇನು ಹೇಳ್ತೀನಿ ಅಂದರೆ, ಒಬ್ಬರನ್ನ ನಿಮ್ಮ ಮುಂದೆ ಯಾರಾದರೂ ಹೊಗಳ್ಬಿಟ್ರೆ ಅವನಿಗೆ ಟೆನ್ಷನ್ ಆಗ್ತೈತೆ ಅಂದರೆ ಈಸ್ ಅ ರಾಂಗ್ ಪರ್ಸನ್. ನೋಡಿ, ಯಾವಾಗಲೂ ದೇವ್ರ ಬಗ್ಗೆನೇ ತಿಳ್ಕೊಬೇಕು ಅಂತಿಲ್ಲ. ಕೆಲವೊಂದು ಸತಿ ಮನುಷ್ಯರ ಬಗ್ಗೆನೇ ತಿಳ್ಕೊಳ್ಳೋಣ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 10 verse 17 16 ನೋಡಿ 16. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದುದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರಿ. ಜಾಣರಾಗಿರಿ, ಹುಷಾರಾಗಿರಿ. ಅಲ್ಲಿ ಇಲ್ಲಿ ನಂಬಿ ಕೈ ಕೊಟ್ಟು, ಅಲ್ಲಿ ಇಲ್ಲಿ ಕಾಸು ಕೊಟ್ಟು, ಅಲ್ಲಿ ಇಲ್ಲಿ ಸಾಲ ಇಸ್ಕೊಟ್ಟು, ಅಲ್ಲಿ ಇಲ್ಲಿ ಶೂರಿಟಿ ಹಾಕಿ, ಅಲ್ಲಿ ಜನರಿಗೆ ದುಡ್ಡು ಕೊಡಿಸ್ಬಿಟ್ಟು ಆಮೇಲೆ ಸಿಕ್ಕಾಕೊಂಬೇಡಿ. ಈಗ ಕೆಲವ್ರು ನೋಡಿ, ದುಡ್ಡು ತೊಗೊಳ್ಳೋವರೆಗೂ ಚೆನ್ನಾಗಿ ಮಾತಾಡ್ತಾರೆ, ದುಡ್ಡು ತೊಗೊಂಡಿದ್ಮೇಲೆ ತಿರುಗೇ ನೋಡಲ್ಲ. ನಿಮ್ಗೆ ಆ ಥರ ಅನುಭವ ಆಗಿದೆಯಾ ಏನೋ ಗೊತ್ತಿಲ್ಲ. ತೊಗೊಳ್ಳೋವರೆಗೂ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಹ್ಯಾಡ್ ಯು ಡಿನ್ನರ್, ಹ್ಯಾಡ್ ಯು ಲಂಚ್ ಎಲ್ಲ ಬರ್ತಾ ಇರ್ತದೆ ಚೆನ್ನಾಗಿ. ಕಾಸು ಒಂದು ಸತಿ ನೀವು ಕೊಟ್ಬಿಡಿ, ಅಲ್ಲಿಗೆ ಕಟ್ ಮಾಡಿಬಿಡ್ತಾರೆ. ಅದಕ್ಕೇ ಸತ್ಯವೇದ ಹೇಳುತ್ತೆ, ಎಲ್ಲರನ್ನೂ ಪ್ರೀತಿಸು, ಆದರೆ ಹುಷಾರಾಗಿರು. ಕೆಲವೊಂದು ಸಮಯ ದೇವರೇ ಹೇಳ್ತಾರೆ ಕೊಡು ಅಂತ. ಕೆಲವೊಂದು ಸಮಯ ನೋಡಿ, ಅದಕ್ಕೆ ಯಾರಿಗೂ ಕೊಡಬೇಡಿ ಅಂತ ಹೇಳಿಲ್ಲ. ಕೆಲವೊಂದು ಸಮಯ ಹೋಲಿ ಸ್ಪಿರಿಟ್ ಹೇಳ್ತಾರೆ ಅವ್ರು ಕೊಡು ಅಂತ. ಪ್ರೈಸ್ ದಿ ಲಾರ್ಡ್. ಸೊ ಎಚ್ಚರಿಕೆ ಆಗಿರೋ. ಅದೇ ಥರನೇ ನೋಡಿ, ಮನುಷ್ಯರು ಹೇಗೋ ಅದೇ ರೀತಿಯೇ ಪ್ರೀಚಿಂಗಲ್ಲೂ ಸಹ ಯಾರು ಪ್ರೀಚ್ ಮಾಡ್ತಾ ಇದ್ದಾರೆ ಎಲ್ಲ ಪ್ರೀಚಿಂಗು ಎತ್ಕೊಂಡ್ಬಿಡ್ಬಾರ್ದು. ಎಲ್ಲ ಪ್ರೀಚಿಂಗ್ ಈಸ್ ನಾಟ್ ಫಾರ್ ಮೀ. ಸೊ ದೇವರು ನನ್ನ ಹತ್ರ ಮಾತಾಡಬೇಕು. ಇವಾಗ ನೋಡಿ, ನಾನು ಮಾತಾಡೋ ಪ್ರೀಚಿಂಗ್ ನಿಮಗೆ ಹೋಲಿ ಸ್ಪಿರಿಟ್ ಕನ್ಫರ್ಮೇಷನ್ ಕೊಟ್ಟರೆ ಟೇಕ್ ಇಟ್. ಇಲ್ಲ ಏನೋ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಫಿಲಿಪ್ಪಸ್ ಹೇಳೋದು ನಂಬಕ್ಕಾಗ್ತಾ ಇಲ್ಲ ಅಂದರೆ ಎತ್ಕೊಂಬೇಡ್ರಿ. ಇವಾಗ ಸಾಲಮೋನ್ ಏನು ಹೇಳ್ತಾನೆ, ಇರುವೆ ಹತ್ರ ನೋಡೋದು. ಯೇಸು ಸ್ವಾಮಿ ಏನು ಹೇಳ್ತಾರೆ, ಪಕ್ಷಿಗಳು ನೋಡೋದು. ನೀವು ಕೆಳಗೆ ನೋಡ್ತೀರಾ, ಮೇಲೆ ನೋಡ್ತೀರಾ? ಆಮೇಲೆ ಸಾಲಮೋನನ್ ಏನು ಹೇಳ್ತಾನೆ, ಕಷ್ಟಪಟ್ಟು ಕೆಲಸ ಮಾಡು. ದೇವ್ರೇನು ಹೇಳ್ತಾರೆ ಗೊತ್ತಾ, ನಂಬಿಕೆಯಲ್ಲಿ ಬಾಳು. ಬೈಬಲ್ನ ಸರಿಯಾಗಿ ಓದ್ಬೇಕು. ಹೆಂಗೆ ಗೊತ್ತಾ, ಒಂದು ಕಂಪನಿಯಲ್ಲಿ ಇಂಟರ್ವ್ಯೂ ತೊಗೊಂಡ್ರಂತೆ. 20 ಜನನ ಒಳಗಡೆ ಕರೆದ್ರು. 20 ಜನನ ಒಳಗಡೆ ಕರೆದುಬಿಟ್ಟು ಒಂದು ಇಂಟರ್ವ್ಯೂಯಲ್ಲಿ ಒಂದು ಪೇಪರಲ್ಲಿ ಒಂದು ಲಿಸ್ಟ್ ಹಾಕ್ಕೊಟ್ರು. ಇದರಲ್ಲಿ ಇರೋದನ್ನೆಲ್ಲ ಮಾಡಿದ್ರೆ ಅವ್ರನ್ನ ಸೆಲೆಕ್ಟ್ ಮಾಡ್ತೀವಿ, ಅವರೇ ಕೆಲ್ಸಕ್ಕೆ ತೊಗೊಳ್ತೀವಿ ಅಂತ. ಸೊ 20 ಜನಕ್ಕೂ 20 ಪೇಪರ್ ಕೊಟ್ಬಿಟ್ರು. ಅದರಲ್ಲಿ 20 ಪಾಯಿಂಟ್ ಇದೆ, 20 ಪಾಯಿಂಟ್ಸ್. ಅದರಲ್ಲಿ ಕೊಟ್ಟಿದ್ದ ತಕ್ಷಣ ಸ್ಟಾರ್ಟ್ ಅಂತ ಹೇಳಿದ್ರಂತೆ. ಫಸ್ಟ್ ಒಬ್ಬ ಹೋದ, ಎಲ್ಲವನ್ನು ಗುಡಿಸು. ಫಸ್ಟ್ ಪಾಯಿಂಟ್. ಒಬ್ಬ ಅಲ್ಲಿ ಇಟ್ಬಿಟ್ಟು ಪರ್ಕೆ ತೊಗೊಂಡು ಸರ್ ಅಂತ. ಪಾಯಿಂಟ್ ನಂಬರ್ 2, ಅಲ್ಲಿ ಒಬ್ಬನಿಗೆ ಫ್ಯಾನ್ ಒರೆಸು. ಒಬ್ಬ ಫ್ಯಾನ್ ಒರೆಸ್ತಾನೆ. 3rd ಪಾಯಿಂಟು, ಸೋಫಾನೆಲ್ಲ ಕ್ಲೀನ್ ಮಾಡು. ಒಬ್ಬ ಸೋಫಾನೆಲ್ಲ ಕ್ಲೀನ್ ಮಾಡ್ತಾಯಿದ್ದಾನೆ. ಇನ್ನೊಬ್ಬನಿಗೆ ಟಾಯ್ಲೆಟ್ ಕ್ಲೀನ್ ಮಾಡು. ಅವನು ಅಲ್ಲಿ ಓಡ್ತಾನೆ. ಒಬ್ಬ ಮಾತ್ರ ಸೈಲೆಂಟ್ ಕುಂತ್ಕೊಂಡು ಓದ್ತಾನೆ ಇದ್ನಂತೆ. ಎಲ್ಲರೂ ನಗಾಡ್ತಾ ಇದ್ರಂತೆ. ಎಲ್ಲರೂ ನೋಡಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾನೆ, ಅವ್ನು ನೋಡಿ ಹೆಂಗೆ ಕುಂತ್ಕೊಂಡು ಓದ್ತಾನೆ ಅವನೇ. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, 4, 5, 6, 7, 8, 9, 10, 11, 12 ಎಲ್ಲ ಓದ್ಕೊಂಡೇ ಬಂದ. ಅದರ ಲಾಸ್ಟ್ ಪಾಯಿಂಟ್ ಏನಿತ್ತು ಗೊತ್ತಾ, ಮೇಲೆ ಬರೆದಿರುವ 19 ಪಾಯಿಂಟ್ಗಳನ್ನು ನೀವು ಮಾಡೋದು ಬೇಕಾಗಿಲ್ಲ. ಇದನ್ನು ಓದಿದ ನಂತರ ಸೆಲೆಕ್ಷನ್ಗಾಗಿ ಅವರು ವೇದಿಕೆ ಮೇಲೆ ಬಂದು ನಿಲ್ಲಲಿ ಅಂತ ಹೇಳಿದ್ರಂತೆ. ಅಲ್ಲಿ ಬರೆದಿತ್ತಂತೆ. ಎಲ್ಲರೂ ಫ್ಯಾನ್ ಒರೆಸ್ತವ್ರೆ, ಎಲ್ಲರೂ ಸೋಫಾ ಒರೆಸ್ತವ್ರೆ, ಎಲ್ಲ ನೆಲ ಒರೆಸ್ತವ್ರೆ, ಎಲ್ಲ ಬಾತ್ರೂಮ್ ತೊಳಿತಾರೆ. ಒಬ್ಬ ಮಾತ್ರ ಹೋಗಿ ಮೇಲೆ ವೇದಿಕೆ ಮೇಲೆ ನಿಂತ್ಕೊಂಡಂತೆ. ಅಲ್ಲಿರೋರಲ್ಲ ಎಲ್ಲರೂ ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ನೋಡಿ, ಅವನು ಹೋಗಿ ನಿಂತ್ಕೊಂಡು ಅವನ ಮೇಲೆ ಅಂತ. ಇವ್ರಿಗೆಲ್ಲ ಏನು ಗೊತ್ತಾ, ಪಾಯಿಂಟ್ 1, ಪಾಯಿಂಟ್ 2, ಪಾಯಿಂಟ್ 3, ಪಾಯಿಂಟ್ 4 ಲಾಸ್ಟ್ವರೆಗೂ ಓದಿಲ್ಲ. ಅದಕ್ಕೆ ಇಷ್ಟು ಹಾರ್ಡ್ ವರ್ಕು. ಈ ಥರ ಆದಿಕಾಂಡ, ಯಾಚಕ ಕಾಂಡ, ವಿಮೋಚನೆ ಕಾಂಡ, ಈ ಥರ ಧರ್ಮೋಪದೇಶ ಕಾಂಡ, ಆ ಕಾಂಡ, ಈ ಕಾಂಡ, ಈ ಕೆಂಡ, ಆ ಕೆಂಡ ಅಂತೆಲ್ಲ ಓದ್ಬಿಟ್ಟು ಈಗ ಎಲ್ಲೇ ಕಷ್ಟಪಡುವರೆ ಹೊರೆ ಹೊತ್ತವರೆ ನೀವೆಲ್ಲರೂ ನನ್ನ ಬಳಿಗೆ, ನಾನು ನಿಮ್ಗೆ ರೆಸ್ಟ್ ಕೊಡ್ತೀನಿ, ನೀನೇನು ಮಾಡೋದು ಬೇಡ, ಬಂದು ವೇದಿಕೆ ಮೇಲೆ ನಿಂತ್ಕೋ, ನಾನು ನೀನೇನು ಆಶ್ವಾಸಿನ ನನ್ನ ಪಾಯಿಂಟ್ವರೆಗೂ ನಾವು ಓದಿರೋದ್ರಿಂದ ವಿ ಆರ್ ಇನ್ ರೆಸ್ಟ್. ದೇವ್ರಿಗಾಗಿ ಕೊಡೋರು ಆನ್ಲೈನಲ್ಲಿ ಹೇಗೆ ಕೊಡಬೇಕು ಅಂತ ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ವಸಿಸಲಿ. ಆಮೆನ್.